ನಮ್ಮೆಲ್ಲರ ಜೀವನದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು, ಶಾಂತಿಯುತ ಹಾಗೂ ಅರ್ಥಪೂರ್ಣ ಜೀವನ ನಡೆಸಲು ಪರಮ ಪೂಜ್ಯರಿಂದ ಆಶೀರ್ವಚನವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಈ ದಿನ ಶಿವರಾತ್ರಿಯ ಹಬ್ಬ. ನಮ್ಮ ಮಂತ್ರಿ ಅಲ್ಪೆನ್ನ ಮಹಾಮನೆಯ ಮಕ್ಕಳೆಲ್ಲ ಇಲ್ಲಿ ಸೇರಿಬಿಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ನಿಂದ ಹಿಡಿದು ಟಾಪ್ ಲೆವೆಲ್ವರೆಗೂ ಕಟ್ಟಡ ಬದಲಾವಣೆ ಆಗಿರ್ಬೋದು. ಆದರೆ ಎಲ್ಲರ ಮನಸ್ಸು ಮಾತ್ರ ಒಂದೇ ಸಮ ಇದೆ. ಅಂಥ ಒಂದು ನೆಲೆಯಲ್ಲಿ ನಮ್ಮ ಮನಸ್ಸನ್ನು, ನಮ್ಮ ವ್ಯವಸ್ಥೆಯನ್ನು ಇಟ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಇದನ್ನು ಬಸವಣ್ಣವರು ಹೇಳಿದ್ರು, ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ನಾವೆಲ್ಲ ಎಲ್ಲರೊಳಗೆ ಒಂದಾಗಿ, ಎಲ್ಲರಿಗೆ ಬೇಕಾಗಿ, ಎಲ್ಲರೂ ಎಲ್ಲರಿಗೆ ಸ್ಫೂರ್ತಿಯಾಗಿ ಆತ್ಮೀಯತೆಯಿಂದ ಬದುಕು ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಇದನ್ನೇ ಋಷಿಗಳು ಹೇಳಿದ್ದು. ನಾನು ಹೇಳಿದ್ನಲ್ಲ, ಸರ್ವೇ ಭವಂತು ಸುಖಿನಃ ಅಂತ. ಎಲ್ಲರೂ ಸುಖವಾಗಿರಬೇಕು, ಎಲ್ಲರೂ ನಿರೋಗಿಗಳಾಗಿರಬೇಕು, ಎಲ್ಲರೂ ಯಾವುದೇ ವಿಧವಾಗಿರುವಂಥ ರೋಗಗ್ರಸ್ತರಾಗದೇ ಇರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಇದು ನಮ್ಮ ಹಿರಿಯರ ಭಾವನೆಗಳಾಗಿದೆ. ಆ ಭಾವನೆಗಳ ನೆಲೆಯನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಆ ದೇವತಾ ಸಂಪರ್ಕವನ್ನು ನಮ್ಮ ಮನಸ್ಸಿಗೆ ತರೋದಕ್ಕೋಸ್ಕರ ಕೆಲವು ಘಟನೆಗಳನ್ನು, ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಹಬ್ಬ ಹರಿದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಬಂದರು. ನಾವು ಎಲ್ಲೇ ಇದ್ರೂ ಹಬ್ಬದ ದಿವಸ ನಾವೆಲ್ಲ ಒಂದಾಗಿ ಸಂಭ್ರಮ ಸಡಗರದಿಂದ ಇರ್ತೇವಲ್ಲ, ಅದು ನಮ್ಮ ಬದುಕಿನ ಬೆಳಕಿನ ಹಾದಿ ಎನ್ನುವುದನ್ನು ನಾವು ಗಮನದಲ್ಲಿಟ್ಟುಕೊಂಡು ಹೋಗಬೇಕಾದಂಥ ಎಚ್ಚರಿಕೆ ನಮಗೆ ಬರಬೇಕು. ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಹಿಂದೆ ಇದೇ ರೀತಿ ಇರ್ತಾ ಇತ್ತು. ಒಂದು ಹಳ್ಳಿಯಲ್ಲಿ ಯಾರಾದರೂ ಒಬ್ಬರು ಅವ್ರಿಗೇನಾದ್ರೂ ತೊಂದರೆ ಒಳಗಾದ್ರೆ ಇಡೀ ಹಳ್ಳಿ ಮರಳ್ತಾ ಇತ್ತು. ಒಂದು ಹಳ್ಳಿಯಲ್ಲಿ ಒಂದು ಖುಷಿ ಒಂದು ಮನೆಯಲ್ಲಾದ್ರೆ ಇಡೀ ಹಳ್ಳಿ ಸಂಭ್ರಮ ಪಡ್ತಾ ಇತ್ತು. ಹಳ್ಳಿ ಅಗಲವಾಗಿರ್ತಾ ಇತ್ತು, ಆದರೆ ಎಲ್ಲರ ಮನಸ್ಸು ಒಂದೇ ಆಗಿರೋದು. ಆದರೆ ನಾವೆಲ್ಲ ವಿಪರೀತ ನಾಗರಿಕರಾದ ಮೇಲೆ ಏನಾಯಿತು ಅಂದರೆ, 10 ವರ್ಷ ಅಕ್ಕಪಕ್ಕ ಮನೆಯಲ್ಲಿ ಇದ್ರು, ಅವರ ಪರಿಚಯ ಇವ್ರಿಗೆ ಇರೋದಿಲ್ಲ, ಇವ್ರ ಪರಿಚಯ ಅವ್ರಿಗಿರೋದಿಲ್ಲ. ಇಂಥ ರೀತಿಯಲ್ಲಿ ಮನುಷ್ಯರು ಸಮಾಜದ ಮಧ್ಯದಲ್ಲೂ ಏಕಾಂಗಿಯಾಗಿ ಒಣಗ್ತಕ್ಕಂಥ ಪ್ರಸಂಗಗಳು ಇತ್ತೀಚೆಗೆ ಬಂದವು ಜಾಸ್ತಿ. ಯಾಕೆಂದ್ರೆ ನಮ್ಮ ಸಂಪ್ರದಾಯ, ನಮ್ಮ ಆಲೋಚನೆಗಳನ್ನು ಬಿಟ್ಟು ಈ ವಿದೇಶದಿಂದ ಬಂದವರನ್ನ ನಾವು ಅನುಕರಣೆ ಮಾಡಿದ್ರೆ ನಾವು ಬಹಳ ದೊಡ್ಡವರು ಅನ್ನಿಸ್ಕೊಳ್ಳೋ ಲೆಕ್ಕದಲ್ಲಿ ಹೋದದ್ದರಿಂದ ಇಂಥ ಅನಾಥಕಾರಿ ಅಸಂಸ್ಕಾರಗಳು ನಮ್ಮಲ್ಲಿ ಸೇರ್ಲಿಕ್ಕೆ ಪ್ರಾರಂಭ. ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ನಮ್ಮ ಹಿಂದಿನವ್ರು ಏನು ಮಾಡಿದ್ರು ಅದನ್ನೆಲ್ಲ ಏನೋ ಒಂದು ಕಂದಾಚಾರ, ಏನೋ ಮಾಡ್ತಾರೆ, ಏನೋ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಹೋಗೋದಕ್ಕೆ ಶುರುವಾಯಿತು. ಆದರೆ ವಾಸ್ತವವಾಗಿ ಅದು ಏನು ಅಂತ ಅನ್ನೋದನ್ನ, ಅದರ ಒಳನೋಟವನ್ನ ಅರಿತು ಆಚರಣೆ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಈ ದಿವಸ ನೀವು ಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದೀರಿ. ಶಿವರಾತ್ರಿ ದಿವಸ ಜಾಗರಣೆ ಮತ್ತು ಉಪವಾಸ ಇವೆರಡನ್ನು ಸೇರಿಸ್ಕೊಳ್ತೀವಿ. ಶಿವರಾತ್ರಿ ದಿವಸ ಉಪವಾಸ ಮಾಡಬೇಕು, ಶಿವರಾತ್ರಿ ದಿವಸ ನಿದ್ಗೆಡಬೇಕು. ಬಹಳ ಜನ ಏನು ಮಾಡ್ತಾರೆ, ನಿದ್ಗೆಡಬೇಕು ಅಂತ ಏನು ಮಾಡಬೇಕು ಅಂತಂದ್ರೆ, ಹಳ್ಳಿಗಳಲ್ಲಿ ಒಟ್ಟಿಗೆ ಕೂತ್ಕೊಂಡು ಒಂದು ಇಸ್ಪೀಟ್ ಆಟ, ಜೂಜಾಟ ಆಡ್ಕೊಂಡು ಕೂತ್ಕೊಂಡು ರಾತ್ರಿ ಎಲ್ಲ ಕಾಲ ಕಳಿಬೋದು.
ಇಲ್ಲ ಇಲ್ಲ ಯಾವ್ದಾದ್ರು ಒಂದು ನಾಟಕದ ಕಂಪನಿಯಲ್ಲಿ ಹಗಲು ರಾತ್ರಿ ನಾಟಕಗಳನ್ನ ಶುರು ಮಾಡಿಬಿಟ್ಟು ನಡೀತಾ ಇತ್ತು. ಹಿಂದೆ ಈ ಒಂದು 30-40 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಈ ಶಿವರಾತ್ರಿಯಲ್ಲಿ ರಾತ್ರಿ ಪೂರ್ತಿ ಸಿನಿಮಾಗಳು ನಡೆಯವು. ಯಾಕೆ ಅಂದ್ರೆ ನಾವು ಜಾಗರಣೆ ಮಾಡುದು, ನಿಂತ್ಕೊಳ್ಳೋದು ಜಾಗರಣೆ ಅಲ್ಲ, ವಾಸ್ತವತೆ ಏನು ಅಂತ ತಿಳಿಬೇಕಲ್ಲ. ಉಪವಾಸ ಅನ್ನೋದು ಇದೆಯಲ್ಲ, ಅದು ಊಟ ಮಾಡದೇ ಇರೋದಲ್ಲ, ಊಟ ಮಾಡದೇ ಇರೋದು ನಿರಾಹಾರ. ಉಪವಾಸ ಅಂದ್ರೇನು? ಎಲ್ಲವನ್ನೂ ಮರೆತು ದೇವರ ಜೊತೆಯಲ್ಲಿ ಇರುವುದು. ಉಪ ಅಂದ್ರೆ ಸಮೀಪದಲ್ಲಿ, ವಾಸ ಅಂದ್ರೆ ಇರುವುದು. ಯಾರ ಸಮೀಪದಲ್ಲಿ? ದೇವರ ಜೊತೆಯಲ್ಲಿ. ಅದು ಹೇಗಿರಬೇಕು ನೋಡಿ. ನಮ್ಮ ಮನೆಯಲ್ಲಿ ಎಲ್ಲರ ಪ್ರೀತಿ ಪಾತ್ರನಾದಂಥ ಒಂದು ಮಗು ಸ್ಕೂಲ್ಗೆ ಹೋಗಿದ್ದಾನೆ. ಮಾಮೂಲು 4:15 ಬರ್ತಾ ಇದ್ದ, 6 ಗಂಟೆ ಆದರೂ ಬಂದಿಲ್ಲ. ಆಗ ಮನೆಯಲ್ಲಿದ್ದವರೆಲ್ಲರ ಮನಸ್ಸು ಯಾವ ಕಡೆ ಇರ್ತದೆ? ಅಯ್ಯೋ ನಮ್ಮ ಮಗು ಬಂದಿಲ್ಲ ಅನ್ನುವಂಥ ಒಂದು ತಳಮಳ ಇದೆಯಲ್ಲ, ಆ ತಳಮಳ ಇದೆಯಲ್ಲ, ಇದು ಧ್ಯಾನದ ಅವಸ್ಥೆನೆ. ಮಗು ಬರೋವರೆಗೂ ನಮಗೆ ಸಮಾಧಾನ ಇಲ್ಲ. ಯಾವುದೇ ರುಚಿಯಾದಂಥ ಆಹಾರ ಇದ್ರೂ ರುಚಿಸೋಲ್ಲ. ಯಾವುದೇ ಉತ್ತಮವಾಗಿರೋರು ಯಾರಾದ್ರೂ ಬಂದ್ರು ಅದ್ರ ಕಡೆ ಮಾತಾಡ್ಲಿಕ್ಕೆ ನಮ್ಗೆ ಗಮನ ಇಲ್ಲ. ಯಾಕೆ? ಮಗು ಬರಲಿಲ್ಲ. ಇದು ಲೌಕಿಕವಾದಂಥ ಉದಾಹರಣೆ. ಅದೇ ರೀತಿಯಲ್ಲಿ ನಾವು ದೇವರ ಜೊತೆಯಲ್ಲಿ ಸೇರ್ತೇವೆ, ದೇವರ ಜೊತೆಯಲ್ಲಿ ಇನ್ನೂ ಸೇರಕ್ ಆಗ್ಲಿಲ್ವಲ್ಲ ಅಂತ ಅನ್ನುವಂಥ ಒಳ ಒತ್ತಡ ಬಂದ್ರೆ ಅದು ಶಿವರಾತ್ರಿಯ ಉಪವಾಸ. ನೋಡಿ, ಅಕ್ಕಮಾದೇವಿ ಹೇಳ್ತಾಳೆ, ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಎರೆಯಂತೆ ಕರಕರಗಿ ಮಳಲಂತೆ ಜರಿದು ಕನಸಿನಲ್ಲಿ ಕಳವಳಿಸಿ ನಾನು ಬೆರಗಾದೆ. ಆವುಗೆ ಕಿಚ್ಚಿನೋಲು ಸುಳಿದು ಬೆಂದೆ. ಯಾತಕ್ಕೆ ಈ ತರ ನೋಡಿ? ಈ ಎರೆ ಮಣ್ಣಿದೆಯಲ್ಲ, ನೀರು ಹರಿತಾ ಇರ್ತದೆ, ಜೋರಾಗಿ ಹರಿತಾ ಇಲ್ಲ, ಸಣ್ಣದಿತ್ತು, ನೀರು ಹರಿಯೋದು ಕಾಣ್ತಾ ಇಲ್ಲ, ನೀರು ಮುಂದಕ್ಕೆ ಹೋಗ್ತಾ ಇದೆ. ಅದರೊಳಗೆ ಎರೆ ಮಣ್ಣಿದ್ರೆ ಏನಾಗುತ್ತೆ ಅಂತಂದ್ರೆ, ಅದು ಒಂದು ಕೂದಲೆಳೆಯಷ್ಟು ಕರೆಗೆ ಮುಂದಕ್ಕೆ ಹೋಗುತ್ತೆ ನೀರಿನ ಜೊತೆ, ಪ್ರವಾಹ ಇಲ್ಲದೆ ಇದ್ರು. ಅಷ್ಟು ಸೂಕ್ಷ್ಮವಾದಂತ ಒಂದು ತಳಮಳ ಆ ಮಣ್ಣಿಗಿರ್ತದೆ. ಈ ಮರಳಿನ ರಾಶಿ ಹಾಕಿರ್ತೀರಿ, ದೊಡ್ಡ ಮರಳಿನ ರಾಶಿ, ಬೇಸಿಗೆ ಬಿಸಿಲು, ಏನ್ ದೊಡ್ಡ ಗಾಳಿ ಬೀಸೋದಿಲ್ಲ, ಏನಿಲ್ಲ, ಆದ್ರೂ ಮರಳಿನ ಕಣಗಳು ಜಾರಿ ಕೆಳಗೆ ಬರ್ತಾರೆ. ಇದನ್ನು ಉದಾಹರಣೆ ಕೊಡ್ತಾಳೆ ನೋಡಿ ಅಕ್ಕ. ಎರೆಯಂತೆ ಕರಗಿ ಮಳಲಂತೆ ಜರಿದು. ಯಾಕೆಂದ್ರೆ ನನ್ನ ಮನಸ್ಸು ಯಾವತ್ತು ಒಳಗಿನ ಒತ್ತಡ ಏನಿಲ್ಲದೆ ಇದ್ರು ನನ್ನ ಮನಸ್ಸು ದೇವರ ಕಡೆ ಇದೆ. ಒಳಗಿನ ಒತ್ತಡ ಏನಿಲ್ಲದೆ ಇದ್ರು ನಾನು ಅದನ್ನು ತಡಿಬೇಕು ಅಂತ ಅನ್ನುವಂಥ ತಳಮಳ ಇದೆ. ಇದಿಷ್ಟೇ ಅಲ್ಲ, ಕನಸು ಅನ್ನೋದು ಇದೆಯಲ್ಲ, ಅದು ಇನ್ನೂ ದೇವರ ಹತ್ರ ನಾನು ಹೋಗಿಲ್ವಲ್ಲ, ದೇವರು ನನಗೆ ಅನುಗ್ರಹ ಮಾಡಿಲ್ವಲ್ಲ ಅಂತ ಅನ್ನೋಂಥ ತಳಮಳದ ನೆಲೆಯಲ್ಲಿ ಕನಸಿನಲ್ಲಿ ಕಳವಳಿಸಿ ಅವನು ಬೆರಗಾಗೋದು ಅಂದ್ರೇನು? ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ದಿಗ್ಭ್ರಮೆಗೊಳಗಾಗೋದು. ಆವುಗೆ ಕಿಚ್ಚಿನೋಲು ಸುಳಿದು ಬೆಂದೆ. ನೋಡಿ, ನಾವು ಮಾಮೂಲು ಒಲೆ ಹಚ್ತೇವೆ, ಅದ್ರ ಬಿಸಿ ಒಂದು ಲೆವೆಲ್ ಇರ್ತದೆ. ಆದ್ರೆ ಅದಕ್ಕಿಂತ ಜಾಸ್ತಿ ಬಿಸಿಯನ್ನ ಕಾನ್ಸಂಟ್ರೇಟ್ ಮಾಡೋದಲ್ಲಿ ಫರ್ನೆಸ್ ನಲ್ಲಿ, ಅದನ್ನ ಕುಲುಮೆ ಅಂತ ಹೇಳ್ತೀವಿ. ಕುಲುಮೆ, ಅದರ ಆವುಗೆ ಅಂತಾರೆ ಕನ್ನಡದಲ್ಲಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಬೆಂಕಿಯ ಶಾಖ ಹೊರ ಹೋಗದೆ ಅಲ್ಲೇ ಸೇರಿ ಅಲ್ಲೇ ಸುತ್ತಿ ಏನಾಗುತ್ತೆ ಅಂದ್ರೆ ಅದರ ಶಾಖದ ವ್ಯವಸ್ಥೆ ಮುಮ್ಮಡಿ 4 ಅಡಿಯಷ್ಟು ಜಾಸ್ತಿ ಆಗುತ್ತೆ. ಅದು ಅದರಿಂದ ಏನಾಗುತ್ತೆ ಅಂತಂದ್ರೆ ಕಬ್ಬಿಣದಂತ ವಸ್ತುಗಳು ಸಹ ಕರಗಿ ನೀರಾಗ್ಬಿಡ್ತವೆ ಆ ಶಾಖಕ್ಕೆ. ಹಾಗೆ ಆವುಗೆ ಕಿಚ್ಚಿನ ಹಾಗೆ ಸುಳಿದು ಬೆಂದೆ ನಾವು. ಮುಂದಕ್ಕೊಂದು ಮಾತು ಹೇಳ್ತಾಳೆ, ಆಪತ್ತಿಗೆ ಸಖಿಯರ ನಾರನೂ ಕಾಣು. ಈ ಭಗವಂತ ನನ್ನ ಒಲ್ದಿಲ್ವಲ್ಲ ಅಂತ ಅನ್ನೋಂಥ ತಳಮಳ ಇದೆಯಲ್ಲ, ಇದಕ್ಕೆ ಸಹಾಯ ಮಾಡೋರು ಯಾರು ಹೊರಗಡೆಯಿಂದ ಸಿಕ್ಕಲ್ಲ. ನಮ್ಮ ಅಕ್ಕ ಯಾರು ಒಂದು ಪಿಡುಭಾಷ್ಯಗಳು ಡಂಭವ ಅಂತ ಹೇಳ್ತಾ ಇದ್ರು.
ಹೊರಗಡೆ ಏನೇ ವೈಭವ ಏನಿದ್ರು ಒಳಗಡೆ ಭಗವಂತ ಸಿಕ್ಕೋದಿಲ್ಲ. ಹೊರಗಡೆ ಆಕಾರ ಬಿಟ್ಬಿಟ್ಟು ಒಳಗಿನ ವಿಚಾರ ಜಾಸ್ತಿ ಮಾಡ್ಕೊಂಡು ಆಪತ್ತಿಗೆ ಸಖಿಯರ ನಾರನು ಕಾಣೆ. ನನಗೆ ಆಹಾರದಲ್ಲಿ, ಐಶ್ವರ್ಯದಲ್ಲಿ, ವ್ಯವಸ್ಥೆಯಲ್ಲಿ ಅನುಕೂಲ ಮಾಡಿಕೊಡೋ ಲೌಕಿಕವಾಗಿ 1000 ಜನ, 1,00,000 ಜನ ಸಿಗ್ಬೋದು. ಆದ್ರೆ ಈ ಒಳಗಿನ ಈ ಅಂತರಂಗದ ತಳಮಳಕ್ಕೆ ನಮಗೆ ಸಹಕಾರ ಹೊರಗಡೆಯಿಂದ ಸಿಕ್ಕೋದು. ಆ ರೀತಿ ಹೇಳಿದ್ಮೇಲೆ ಆ ತಾಯಿ ಏನ್ ಕೇಳ್ಕೊಳ್ತಾಳೆ ಪರಮಾತ್ಮನನ್ನ ಅನ್ನೋ ಪ್ರಶ್ನೆ ಬಂದ್ರೆ ಅದು ಬಲೆ ಸ್ವಾರಸ್ಯ. ಆ ತಾಯಿ ಹೇಳ್ತಾಳೆ, ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ನೀ ನನಗೆ ಕರುಣಿಸು. ಅಂದ್ರೆ ನಾನು ಹುಡುಕ್ತಾ ಇರಬೇಕು, ಭಗವಂತ ಸಿಕ್ಕಿಲ್ಲ, ಭಗವಂತ ಬೇಕು ಬೇಕು ಅಂತ ಅವನನ್ನು ಸಿಕ್ಕಲೇಬಾರದು. ಭಗವಂತನಲ್ಲಿ ನಾನು ಕರೆದು ಹೋಗ್ಬೇಕು ಅಂತ ಇರ್ಬೇಕು, ಅದು ಸುಖ ಅಂತ ಅಂದ್ಕೊಳ್ತಾ ಇರ್ಬೇಕು, ಆದ್ರೆ ಅದು ನನಗೆ ಆಗಬಾರ್ದು. ಇದನ್ನು ಕರುಣಿಸು. ಯಾಕೆ ಅಂತಂದ್ರೆ ನೋಡಿ, ಲೌಕಿಕವಾಗಿ ನಾನು ಹೇಳ್ತೀನಿ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಅಜ್ಜಿ ಏನೋ ಒಂದು ಸ್ಪೆಷಲ್ ಸ್ವೀಟ್ ಮಾಡ್ತಾ ಇರ್ತಾಳೆ, ಅದು ನೋಡ್ಕೊಂಡು ಹೋಗಿರ್ತಾರೆ. ಆ ಮಗು ಬೆಳಗಿಂದ ಸಾಯಂಕಾಲದವರೆಗೂ ಶಾಲೆಯಲ್ಲಿ ಇರೋವರೆಗೂ ಅಜ್ಜಿ ಸ್ವೀಟ್ ಮಾಡ್ತಾ ಇದ್ದಾಳೆ, ಅಜ್ಜಿ ಸ್ವೀಟ್ ಮಾಡ್ತಾ ಇದ್ದಾಳೆ ಅಂತ ಅದ್ರ ಕಡೆ ಸೆಳೆತಾ ಇರುತ್ತೆ ಹೊರತು ಬಾಕಿ ಬೇರೆ ಇರೋದಿಲ್ಲ. ಆದ್ರೆ ಸಾಯಂಕಾಲ ಬಂದು ತಿಂದ್ಬಿಟ್ಟ ಮೇಲೆ ಮರ್ತೋಗ್ತು. ಹೌದಲ್ಲ? ಹಂಗ್ ಮರಿಬಾರ್ದು. ನಿರಂತರವಾಗಿ ಆ ದೈವ ಕೃಪೆ ಸಿಕ್ಕಬೇಕು ಅಂದ್ರೆ ಅವನು ನಮಗೆ ಸಿಕ್ಕಬಾರ್ದು, ನಮ್ಮ ತಳಮಳ ತೀರಬಾರ್ದು ಅಂತ ಹೇಳ್ತಾಳೆ ತಾಯಿ. ಇದನ್ನೇ ದಾಸರು ಹೇಳಿದ್ರು, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನಾವು ದೇವ್ರ ಭಜನೆ ಮಾಡ್ಕೊಂಡು ಆರಾಮಾಗಿ ಕಾಲ ಹಾಕ್ಬಿಡೋಣ ಅಂದ್ರೆ ದೇವ್ರು ಸಿಕ್ಕಿದ್ರೆ ಭಜನೆ ಮಾಡೋದು ಅಂತ ಗೊತ್ತಲ್ಲ. ಹಂಗೆ ನಿಲ್ಲಬಾರ್ದು. ನಿರಂತರವಾಗಿ ನಮ್ಮ ಮನಸ್ಸಿನ ವ್ಯವಸ್ಥೆ ಅದು ತಳಮಳದಲ್ಲಿ ನಡೀತಾ ಇರಬೇಕು. ಹಾಗೆ ಯಾತಕ್ಕೆ ಅದನ್ನ ಹೇಳಿದ್ರು ಉದಾಹರಣೆ ಅಂತಂದ್ರೆ, ಉನ್ನತವಾಗಿರುವಂತ ನೆಲೆಯಲ್ಲಿ, ಉದಾತ್ತವಾಗಿರುವಂತ ಚಿಂತನೆಯಲ್ಲಿ ಯಾವತ್ತೂ ನಮ್ಮ ಮನಸ್ಸು ಇರಬೇಕಾದ್ರೆ ಅದರ ಸಮೀಪ ನಾವಿರಬೇಕು, ಅದರಲ್ಲಿ ಕರಗಿ ಹೋಗ್ಬಾರ್ದು. ಈ ಲೆಕ್ಕದಲ್ಲಿ ನಮ್ಮ ಹಿರಿಯರು ಏನು ಮಾಡಿದ್ರು, ಈ ಪೂಜಾ ವ್ಯವಸ್ಥೆಗಳನ್ನ ಕೇವಲ ಅದು ಒಂದು ಯಾಂತ್ರಿಕವಾದ ಆಚರಣೆ ಅಂತ ಇಟ್ಕೊಳ್ಳಿಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ಅದು ಸಂಪೂರ್ಣವಾಗಿ ನಮ್ಮಲ್ಲಿ ಆ ತಳಮಳವನ್ನು ಹೆಚ್ಚಿಸಿ ನಾವು ಪರಿಶುದ್ಧವಾಗುವಂತ ನೆಲೆಗೆ ತೆಗೆದುಕೊಂಡು ಹೋಗುವ ಒಂದು ವ್ಯವಸ್ಥೆಯನ್ನ ಈ ಪೂಜಾ ವಿಧಿಗಳಲ್ಲಿ, ವಿಧಾನಗಳಲ್ಲಿ ನಮ್ಮ ಹಿರಿಯರು ತಿಳಿಸ್ತಾರೆ. ಯಾವತ್ತೂ ನಮ್ಮ ಮನಸ್ಸು ಭಗವಂತನೇ ಇರಬೇಕು, ಆತನ ಬಿಟ್ಟು ಬೇರೆ ಇನ್ನೇನು ಇಲ್ಲ. ಆ ಒಂದು ಲೆಕ್ಕದಲ್ಲಿ ಯೋಗ ಅಂತ ವ್ಯವಸ್ಥೆ ಇದೆಯಲ್ಲ, ಇದೆಷ್ಟು ಆಸಕ್ತಿದಾಯಕ. ಸ್ವಲ್ಪ ಯೋಚನೆ. ನಾವು ಇವತ್ತು ದೇವಸ್ಥಾನಕ್ಕೆ ಹೋದ್ವಿ, ಪೂಜೆ ಮಾಡಿಸಿದ್ವಿ, ಸಂತೋಷ. ದೇವರು ಅಲ್ಲೆಲ್ಲ ಇದ್ದವರೆಲ್ಲ ಅರ್ಚಕರು, ಪುರೋಹಿತರು ಎಲ್ಲರೂ ಬಹಳ ಚೆನ್ನಾಗಿತ್ತು ಪೂಜೆ ಅಂತ ಹೇಳ್ಬಿಟ್ಟು ಸಂತೃಪ್ತಿಯಾಗಿ ಮನೆಗೆ ಬಂದೆ ಅಂದ್ರೆ ದೇವ್ರದ್ದು ಮತ್ತು ಬೇರೆ ಬೇರೆ ಹೊರಟೋಗ್ತೀವಿ. ಹಾಗಾಗಬಾರ್ದು. ದೇವರು ನಮ್ಮ ಮನಸ್ಸಿನಲ್ಲಿ ಚಿರನೂತನವಾಗಿ, ನಿತ್ಯ ನೂತನವಾಗಿ ಉಳಿಯಬೇಕು. ಆ ಉಳಿಯುವಂತೆ ಮಾಡುವಂತ ವಿಧಾನ ಇದೆಯಲ್ಲ, ಅದನ್ನು ಮಾಡೋದು ಹೇಗೆ? ಈಗ ನೋಡಿ, ನೀವು ರಾತ್ರಿ ಅಂತ ಹೇಳ್ತೀರಿ, ರಾತ್ರಿ ಪ್ರತಿನಿತ್ಯ ಇದ್ದೇ ಇರ್ತದೆ. ರಾತ್ರಿ ಬೆಳಗ್ಗೆ ಎಲ್ಲ ದುಡಿದು ಬರ್ತೀರಿ, ಸುಸ್ತಾಗಿರ್ತದೆ, ರಾತ್ರಿ ಮಲಗ್ತೀರಿ, ನಿದ್ದೆ ಬರ್ತದೆ, ತಿರ್ಗಾ ಫ್ರೆಶ್ ಆಗಿ ತಿರ್ಗಾ ಹೋಗ್ತೀರಿ. ಈ ನಿರಂತರವಾಗಿ ನಡೀತಲೇ ಇರ್ತದೆ. ಆದ್ರೆ ಶಿವರಾತ್ರಿ ಅಂದ್ರೇನು? ಯಾವತ್ತು ನಮ್ಮ ಕರ್ತವ್ಯಕ್ಕೆ, ನಮ್ಮ ತಳಮಳಕ್ಕೆ ಎಲ್ಲಿ ಉತ್ತರ ಸಿಗುತ್ತಲ್ಲ ಅದು ಶಿವರಾತ್ರಿ. ಬುದ್ಧ ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರಿ ಮನೆ ಬಿಟ್ಟು ಎದ್ದು ಹೋದ. ಅವನು ಮತ್ತೆ ರಾಜ ಬರಲಿಲ್ಲ ಮನೆಗೆ. ಇದನ್ನೇ ನಮ್ಮ ಕವಿ ಬೇಂದ್ರೆ ಅವರು ಒಂದು ಕವನ ಬರೀತಾರೆ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಅವನು ರಾತ್ರಿ ಎದ್ದನಲ್ಲ, ಅದು ಅವನ ಶಿವರಾತ್ರಿ, ಎಲ್ಲರ ಶಿವರಾತ್ರಿ ಅಲ್ಲ. ನಮ್ಮ ರಾತ್ರಿ ಶಿವರಾತ್ರಿ ಆಗಬೇಕಾದ್ರೆ ನಾವು ಉಪವಾಸ ಮಾಡಬೇಕು. ಅಂದ್ರೆ ನಮ್ಮ ಮನಸ್ಸು ಯಾವತ್ತು ದೇವರು ಇನ್ನೂ ಸಿಕ್ಕಿಲ್ವಲ್ಲ ಅಂತೇಳಿ ತಳಮಳದಲ್ಲಿ ದೇವರ ಜೊತೆಯಲ್ಲಿ ಗಟ್ಟಿಯಾಗಿ ಸೇರ್ಕೊಂಡ್ಬಿಟ್ಟಿರ್ಬೇಕು. ಅದು ಉಪವಾಸ. ಜಾಗರಣೆ ಮಾಡಬೇಕು.
ಜಾಗರಣೆ ಅಂದ್ರೇನು ನಿದ್ಗೆಡೋದಲ್ಲ. ನಮ್ಮ ಮನಸ್ಸು ಎಲ್ಲೇ ಇದ್ರೂ ಆ ಭಗವಂತನ ನೆನಪಿನಿಂದ ಹೊರಗಡೆ ಬರಲೇಬಾರದು. ಅದು ಜಾಗರಣೆ. ಯಾವುದಾದ್ರೂ ಅಂತ ಒಂದು ಪ್ರಸಂಗ ಇದ್ದಾಗ ನೀವು ಮಲಗಿದ್ರೂ ಕನಸಿನಲ್ಲಿ ಅದನ್ನೇ ನೋಡ್ತೀರಿ, ಎದ್ದಾಗಲೂ ಅದೇ ಚಿಂತೆ ಇರ್ತದೆ. ಅದು ನಮ್ಮ ಬಹಳ ಒತ್ತಡದ ತಳಮಳದ ನೆಲೆ. ಅದು ಜಾಗರಣೆ. ನಮ್ಮ ರಾತ್ರಿ ಅಂದ್ರೇನು ಕತ್ತಲು ಅಂತ ಅನ್ನುವಂಥ ಪ್ರಶ್ನೆ ಅಲ್ಲ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ನೆಲೆ ರಾತ್ರಿಯನ್ನು ನಾವು ಚೆನ್ನಾಗಿ ಗಮನಿಸ್ಬೇಕು. ರಾತ್ರಿ ನಿಮಗೊಂದು ನಿತ್ಯ ಟ್ರೈಲರ್ ಫಿಲಮ್ ತೋರಿಸುತ್ತೆ, ಯಾರು ಅದ್ರ ಕಡೆ ಗಮನನೇ ಕೊಡಲ್ಲ ಮೇಡಮ್. ಹೇಗೆ ಎಂದು ನಾನು ಹೇಳ್ತೀನಿ. ನೀವೆಲ್ಲ ಚೆನ್ನಾಗಿ ದುಡಿದು ವ್ಯವಸ್ಥೆ ಮಾಡ್ಕೊಂಡು ಸಂತೃಪ್ತಿಯಿಂದ ಮನೆಗೆ ಬರ್ತೀರಿ. ಮನೆಗೆ ಬಂದ ತಕ್ಷಣ ನಿದ್ದೆ ಕಂಡು ಎಳೀತಾ ಇರ್ತದೆ, ಹೋಗಿ ಮಲಗಿಬಿಡ್ತೀರಿ. ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ, ಕನಸೇ ಇಲ್ವೇ ಇಲ್ಲ, ಬಹಳ ಡೀಪ್ ಸ್ಲೀಪ್, ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೀರಿ. ಆ ನಿದ್ದೆ ಮಾಡುವಾಗ ನಾನು ನಿದ್ದೆ ಮಾಡ್ತಾ ಇದ್ದೇನೆ ಅಂತ ನಿಮಗೆ ಗೊತ್ತಾ? ನಾನು ಮನೇಲಿ ಮಲಗಿದ್ದೇನೆ ಅಥವಾ ಛತ್ರದಲ್ಲಿ ಮಲಗಿದ್ದೇನೆ, ಹೋಟ್ಲಲ್ಲಿ ಮಲಗಿದ್ದೇನೆ ಅಂತ ಗೊತ್ತಾ? ನೆಲದ ಮೇಲೆ ಮಲಗಿದ್ದೇನೆ, ಮಂಚದ ಮೇಲೆ ಮಲಗಿದ್ದೇನೆ, ಏರ್ ಕಂಡೀಷನ್, ಬಿಸಿಲು ಗೊತ್ತಾ? ಅದೆಲ್ಲ ಇರ್ಲಿ, ನಾನು ಹೆಣ್ಣು, ನಾನು ಗಂಡು, ನಾನು ಹುಡುಗ, ನಾನು ಮುದುಕ ಅಂತ ಏನಾದ್ರೂ ಗೊತ್ತಾ? ಆದ್ರೆ ಎದ್ದ ಮೇಲೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀರಿ ನೀವು. ನಿದ್ದೆ ಮಾಡುವಾಗ ನಿಮ್ಮ ನೆನಪೇ ಇರಲಿಲ್ಲ, ಅಲ್ಲಿ ನೀವೆಲ್ಲಿದ್ರಿ? ನೀವೇಂಗೆ ಹೇಳ್ತೀರಿ ನಿದ್ದೆ ಮಾಡಿದ್ರಿ ಅಂತ? ಈ ನಿದ್ದೆಯನ್ನ ಶಂಕರಾಚಾರ್ಯರು ಹೇಳ್ತಾರೆ, ನಿದ್ರಾ ಸಮಾಧಿ ಸ್ಥಿತಿ. ನಿದ್ದೆ ಇದೆಯಲ್ಲ, ಇದು ಸಮಾಧಿ ಸ್ಥಿತಿಯ ಟ್ರೇಲರ್ ಫಿಲಮ್. ಅದು ಸಮಾಧಿ ಸ್ಥಿತಿ ಅಂದ್ರೇನು ಅಂತಂದ್ರೆ, ನಾನು ನೀನೆಂಬ ಉಭಯ ಭೇದವನ್ನ ಕಳೆದುಕೊಂಡು ಸಹಜವಾಗಿ ದೇವರಲ್ಲಿ ಸಮರಸಗೊಂಡಂತಹ ಒಂದು ಎತ್ತರದ ಸ್ಥಿತಿಯಲ್ಲಿ. ಅದು 1 ಗಂಟೆ 2 ಗಂಟೆ ನಿದ್ದೆಯಲ್ಲಿ ನಮಗೆ ಟ್ರೇಲರ್ ಫಿಲಮ್ ತೋರಿಸ್ತಾನೆ ದೇವರು. ಆದ್ರೆ ಎದ್ದ ಮೇಲೆ ಯಾವ ರೀತಿ ಇತ್ತಲ್ಲ, ಈಗ ಯಾಕೆ ಹಂಗೆ ಆಗ್ತಾ ಇಲ್ಲ ಅಂತ ಯಾರಾದ್ರೂ ಯೋಚನೆ ಮಾಡ್ತೀರಾ? ಅದಕ್ಕೋಸ್ಕರ ಅದನ್ನ ಗಮನಿಸಿಲ್ಲ. ಯಾರು ಆ ತನ್ಮಯತೆಯ ನಿದ್ದೆಯ ಅನುಭವ ಇದೆಯಲ್ಲ, ಅನುಭವವನ್ನ ಕುರಿತು ಮಾರನೇ ಕ್ಷಣದಿಂದ ಅದ್ರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಯಾರು ಶುರು ಮಾಡ್ತಾರಲ್ಲ, ಅವರಿಗೆ ಅವರು ಮಲಗಿದ ರಾತ್ರಿ ಶಿವರಾತ್ರಿ. ಮನಸ್ಸು ಜಾಗೃತವಾಗಿಲ್ಲ ಅಂದೇನು ಬಂತು? ಅಂತ ಒಂದು ನೆಲೆಯನ್ನು ತಲುಪೋದಿಕ್ಕೆ ಪ್ರತಿ ಕ್ಷಣವೂ ನಮ್ಮ ಮನಸ್ಸು ಕೊಡಬೇಕು ಅಂತ ಹೇಳಿ ಅದಕ್ಕೇನು ಮಾಡಿದ್ರು? ಶಿವರಾತ್ರಿ ಅಂತ ಹೇಳಿದ್ರು. ಶಿವರಾತ್ರಿ ಅಂತಿದ್ದಾಗೆ ನಾವೇನ್ ಮಾಡಿದ್ವಿ? ಕೈಲಾಸಪತಿಯಾಗಿರ್ತಕ್ಕಂಥ ಜಗದೊಡೆಯ ಶಿವನನ್ನ ಇಟ್ಕೊಂಡು ಅವನ ರಾತ್ರಿ ಅಲ್ಲ, ಬೇರೆ ದೇವತೆಗಳು ಯಾಕೆ ರಾತ್ರಿ ಬರಲಿಲ್ಲ? ಅಲ್ಲ, ವಿಷ್ಣು ರಾತ್ರಿ, ಬ್ರಹ್ಮರಾತ್ರಿ ಅಥವಾ ಈ ರಾತ್ರಿಗಳು ಯಾವುದು ಬರಲಿಲ್ಲ, ಶಿವನಿಗೆ ಯಾಕೆ ಬಂತು? ಶಿವ ಅಂದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ಕೈಲಾಸವಾಸ, ಅವನು ಜಗತ್ತಿನಲ್ಲಿ ತ್ರಿಮೂರ್ತಿಗಳಲ್ಲಿ ಪ್ರಮುಖನಾದವನು ಇತ್ಯಾದಿ ನಾವು ಪೌರಾಣಿಕವಾದ ನೆಲೆಯಲ್ಲಿ ಇಟ್ಕೊಂಡು ಹೋಗ್ತೀವಿ. ಶಿವ ಅಂದ್ರೆ ಏನು ಅಂತಂದ್ರೆ ನಿಸ್ವಾರ್ಥತೆಯ ನೆಲೆಯಲ್ಲಿ ಎಲ್ಲರಿಗೆ ಒಳಿತನ್ನ ಬಯಸುವಂತಹ ಒಂದು ಸ್ಥಿತಿ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಅದನ್ನ ಶಿವ ಅಂತ ಹೇಳ್ತಾರೆ. ಶಿವ ಅಂದ್ರೆ ಏನು ಅಂತಂದ್ರೆ ಅಮರಕೋಶದಲ್ಲಿ ಅಮರಸಿಂಹ ಬರೀತಾನೆ, ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ. ಏನಂಗಂದ್ರೆ ಸ್ವಶ್ರೇಯಸ್ಸು ಅಂತ ಹೇಳಿದ್ರೆ ತನ್ನೊಳಗೆ ಎಲ್ಲವೂ ಸಂಸ್ಕಾರ ವಿಕಾಸವಾಗುವಂತ ನೆಲೆಯನ್ನ ತಲುಪುವುದು, ಅದು ಶಿವ. ಆಮೇಲೆ ಅಷ್ಟೇ ಅಲ್ಲ, ಎಲ್ಲರಲ್ಲೂ ಯಾವುದೇ ಲೋಪವಿಲ್ಲದೆ ಎಲ್ಲರಿಗೂ ಹಿತವನ್ನ ಬಯಸುವಂತ ನೆಲೆಯನ್ನ, ಆ ಒಂದು ನೆಲೆಯನ್ನ ತಲುಪುವಂತ ವಿಧಾನವನ್ನ ನಮ್ಮವರು ಶಿವ ಅಂತ ಕರೆದರು. ಶಿವ ಅಂತಂದ್ರೆ ಅಲ್ಲಿ ಸ್ವಾರ್ಥವೇ ಇಲ್ಲ. ನೋಡಿ, ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬ ಕವಿ ಶಿವನನ್ನ ಸ್ತೋತ್ರ ಮಾಡ್ತಾನೆ.
ನಾನು ಶಿವನಿಗೆ ಅಷ್ಟೇ ನಮಸ್ಕಾರ ಮಾಡ್ತೇನೆ, ಬೇರೆಯವ್ರಿಗೆ ಮಾಡೋದಿಲ್ಲ ಅಂತ. ಯಾಕೆ ಅಂದ್ರೆ ಅವನೊಂದು ಇನ್ಸಿಡೆಂಟ್ ಕೊಡ್ತಾನೆ. ದೃಷ್ಟ್ವಾ ಕೌಸ್ತುಭಂ ಅಪ್ಸರೋ ಗಣಮಪಿ ಪ್ರಕ್ರಾಂತ ವಾದಾಮಿಥಃ. ಅಂದ್ರೆ ಸಮುದ್ರ ಮಥನ ನಡೀತಾ ಇತ್ತಲ್ಲ, ಆವಾಗ ಮುತ್ತು ರತ್ನ ಕೌಸ್ತುಭ ಅಪ್ಸರೆಯರು ಎಲ್ಲ ನೀರಿನಿಂದ ಅಲ್ಲಿ ಹುಟ್ಟು ಬಂದರು. ಆಗ ದೇವತೆಗಳು ಇದು ನನಗೆ ಬೇಕು, ಇದು ನಮಗ್ ಬೇಕು ಅಂತ ಒಬ್ರಿಗೊಬ್ರು ಬೆಳೆದಾಡ್ತಾ ಇದ್ರು. ಆ ರೀತಿ ಸಮುದ್ರ ಮಥನದಲ್ಲಿ ಬಂದಂತ ಇವನ್ನೆಲ್ಲ ನೋಡಿ ನನಗೆ ನಮಗ್ ಬೇಕು ಅಂತ ಮಾತಾಡುವಂತ ದೇವತೆಗಳು ಎಷ್ಟು ಜನ ಇದ್ದಾರೆ ಅಂದ್ರೆ, ದೃಷ್ಟ್ವಾ ಕೌಸ್ತುಭ ಅಪ್ಸರೋ ಗಣಮಪಿ ಪ್ರಕ್ರಾಂತ ವಾದಾಮಿತಃ ಗೀರ್ವಾಣಾಹ. ದೇವತೆಗಳು ಕತಿವಾನ ಸಂತಿ, ಎಷ್ಟು ಜನ ಇದ್ದಾರೆ ಎಣಿಕೆಯೇ ಇಲ್ಲಷ್ಟು, 333 ಕೋಟಿ ದೇವತೆಗಳು. ಏನಾಗಿದ್ದಾರೆ ಅವರು? ಭಾರಾ ದಿವ ಕೇವಲ ಸ್ವರ್ಗಕ್ಕೆ ಭಾರವಾಗಿದ್ದಾರೆ. ನಾವು ಹೇಳ್ತೀವಿ ಅಯ್ಯೋ ಭೂಮಿಗೆ ಭಾರವೇ ಹೇಳ್ತೀವಿ. ಆ ಕವಿ ಹೇಳ್ತಾರೆ ಈ ದೇವತೆಗಳೆಲ್ಲ ಸ್ವರ್ಗಕ್ಕೆ ಭಾರ. ಮತ್ತೆ ಇನ್ನೇನು, ನಿಷ್ಕ್ರಾಂತೆ ಗರಲೆ. ಸಮುದ್ರ ಮಥನದಲ್ಲಿ ಆಲಾಹಲ ಹುಟ್ಟಿ ಬಂದಾಗ ಕೃತೆ ಸುರಗಣೆ ದೇವತೆಗಳೆಲ್ಲರೂ ದಿಗ್ಭ್ರಮೆಯಾಗಿ ಎದೆ ಬಡ್ತಾ ನಿಂತೋದಾಗ, ನಿಶ್ಚೇಷ್ಟಿತೆ ವಿಷ್ಟತೆ ಇಡೀ ಸೃಷ್ಟಿಯೆಲ್ಲವೂ ದಿಗ್ಭ್ರಮೆಗೊಳಗಾಗಿ ಮೂರ್ಛಾವಸ್ಥೆಗೆ ತಲುಪುವ ಕಾಲ ಬಂದಾಗ, ಮಾ ಭೈಷ್ಟೇತಿ, ಹೆದರಬೇಡಿ ನಾನಿದ್ದೇನೆ ಅಂತ ಹೇಳಿ ಆ ವಿಷವನ್ನ ತೆಗೆದುಕೊಂಡು ಕುಡಿದು ಬಿಟ್ನಲ್ಲ, ಅವನಿಗೆ ಮಾತ್ರ ನಾನು ನಮಸ್ಕಾರ ಮಾಡ್ತೀನಿ. ಮಾ ಭೈಷ್ಟೇತಿ ಗಿರಾವಿರಾಸ ದುರಿಯೋ ದೇವಸ್ತಮೇವಸ್ತು, ಅವನಿಗೆ ಮಾತ್ರ ನಮಸ್ಕಾರ. ಯಾಕೆಂತಂದ್ರೆ ಹೊರಗಿನ ಎಲ್ಲ ವ್ಯವಸ್ಥೆಗಳನ್ನ ಬಿಟ್ಟು ಅಂತರಂಗದ ನೆಲೆಯಲ್ಲಿ ತನಗಾಗಿ ಅಲ್ಲ ಎಲ್ಲರಿಗಾಗಿ ಬದುಕು ಮಾಡುವಂತ ಒಂದು ವಿಶೇಷತೆ ಇದೆಯಲ್ಲ, ಇದು ಶಿವಶಬ್ದದ ಒಂದು ವಿಶೇಷವಾದ ಅರ್ಥ. ನೋಡಿ, ನೀವು ಪುರಾಣಗಳಲ್ಲಿ ಅಥವಾ ದೇವತೆಗಳ ಚಿತ್ರಗಳಲ್ಲಿ ಎಲ್ಲ ಕಡೆ ನೋಡ್ತೀರಿ, ಯಾವುದೇ ದೇವರುಗಳು ಕಿರೀಟ ಇಲ್ಲದೆ ಇರೋ ದೇವರುಗಳು ಯಾವ್ದಾದ್ರು ಇದೆಯೋ? ಅದು ಶಿವ ಒಬ್ಬನಿಗೆ ಕಿರೀಟ ಇದೆ. ಆ ಒಂದು ವ್ಯವಸ್ಥೆಯಲ್ಲಿ ನಾನು ಅನ್ನೋದಕ್ಕಿಂತ ಎಲ್ಲರೂ ಅನ್ನೋದನ್ನ ನೋಡುವಂತ ಭಾವ ಇದೆಯಲ್ಲ, ಇದನ್ನ ಶಿವಭಾವ ಅಂತ ನಮಗೆ ಇರ್ತಾರೆ. ಇದನ್ನ ನೋಡಿ ಶಂಕರಾಚಾರ್ಯರು ಸಹ ಹೇಳಿದ್ರು, ನಾನು ಹೇಳಿದೆ ನಿದ್ರಾ ಸಮಾಧಿ ಸ್ಥಿತಿ. ಸರಿಯಾಗಿದೆ. ಅಂದ್ರೆ ಹಿಂದೆ ಏನ್ ಮಾಡ್ತಿದ್ರು ಅಂತಂದ್ರೆ, ಇಂಥ ಸಮಾರಂಭಗಳಲ್ಲಿ ಟೇಬಲ್ ಮೇಲೆ ಒಂದು ಬೆಲ್ ಮಾಡ್ತಾರೆ. ಸಭೆ ಅಧ್ಯಕ್ಷತೆ ವಹಿಸಿದವನು ಆ ಬೆಲ್ ಬಡಿಯೋನು, ಅಂದ್ರೆ ನಿಮ್ಮ ಟೈಮ್ ಲಿಮಿಟ್ ಮುಗಿತಾ ಬಂದಿದೆ. ಅದರಿಂದ ಏನಾಗ್ತಿತ್ತು ಅಂದ್ರೆ, ಈಗ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೆ, ಅವನು ಅಧ್ಯಕ್ಷ ನನ್ ಕಂಡ್ರೆ ಆಗಲ್ಲ, ಹೊಟ್ಟೆ ಹೊಡೆಯೋದಕ್ಕೋಸ್ಕರ. ಹಾಗಾಗ್ದಂಗೆ ನಾವು ಕಾರ್ಯಕ್ರಮನ ಕಂಟ್ರೋಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೇನು ಅಂತಂದ್ರೆ ಇದೆಯಲ್ಲ, ಇದಕ್ಕೆ ಅವಕಾಶ ಕೊಟ್ಬಿಟ್ರು. ಒಂದ್ ಲಿಮಿಟ್ ಆದ ತಕ್ಷಣ ಅದು ಸ್ವಲ್ಪ ರೆಸ್ಟ್ ಬರುತ್ತೆ. ಆವಾಗ ನಾವು ಮತ್ತೆ ಅದನ್ನ ಕಾಲ ಮುಗಿತಾ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಅದನ್ನ ತಿಳ್ಕೊಂಡು ನಾವು ಮಾತು ಮುಗಿಸ್ಬೇಕು. ನೀವೆಲ್ಲ ಯಾವಾಗ ಮುಗಿಸಿ ಅಂತ ನೀವು ಹೇಳ್ತೀರಿ ಅವಾಗ ಮುಗಿಸ್ತೀನಿ, ಸಂಕೋಚನೆ ಪಡಬೇಡಿ. ಆ ಲೆಕ್ಕದಲ್ಲಿ ಶಿವ ಅಂತಂದ್ರೆ ನಿಸ್ವಾರ್ಥತೆಯ ನೆಲೆಯಲ್ಲಿ ಜಾಗೃತನಾಗೋದಿದೆಯಲ್ಲ, ಅದು ಶಿವರಾತ್ರಿ. ಎಲ್ಲರ ಹಿತಕ್ಕಾಗಿ ನಾನು ಹೇಗೆ ಬದುಕಬೇಕು. ನಮ್ಮ ಹಿರಿಯರು ಆ ಲೆಕ್ಕದಲ್ಲಿ ಎಷ್ಟು ಅದ್ಭುತವಾಗಿರುವಂತ ಪ್ರಸಂಗಗಳನ್ನು ತಂದಿದ್ದಾರೆ. ಮಾತಿಗಿಂತಲೂ ಮೌನ ದೊಡ್ಡದು ಅಂದ್ರು. ಯಾಕೆ ಅಂತಂದ್ರೆ ಹೊರಮುಖವಾದಂತ ಚಿಂತನೆಗಿಂತ ಒಳಮುಖವಾದ ಆಲೋಚನೆಗಳು ಬಹಳ ಮುಖ್ಯ ಅಂತ. ನಾವೇನು ಮಾಡ್ತೀವಿ ಅದನ್ನ ತಿಳಿದು ಮಾಡಬೇಕು ಅಂತ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ನಾವು ಅದನ್ನ ನಾವು ಗಮನಿಸ್ತಾ ಇಲ್ಲ. ನೋಡಿ, ಎಲ್ಲ ಕಡೆಯಲ್ಲಿಯೂ ಭಗವಂತ ಇದ್ದಾನೆ. ವಿಶ್ವರೂಪ ದರ್ಶನ ಆ ಮರದಲ್ಲಿ, ಆ ಕೊಂಡೆಯಲ್ಲಿ, ಆ ಹಣ್ಣಿನಲ್ಲಿ, ಒಂದು ಇದರಲ್ಲಿ, ಧೂಳಿನಲ್ಲಿ, ಎಲ್ಲದರಲ್ಲೂ ಭಗವಂತ ಇದ್ದಾನೆ. ಆಹಾ, ವಿಶ್ವರೂಪ ದರ್ಶನ ಅಂತ ಅಂದ್ಬಿಟ್ಟು ನಾವು ಪುರಾಣಗಳಲ್ಲಿ ಕೇಳ್ತೀವಿ. ವಾಸ್ತವತೆ ಏನು ವಿಶ್ವರೂಪ ದರ್ಶನ ಅಂದ್ರೆ?
ನಾವೆಲ್ಲ ಗೀತೆ ಪಾರಾಯಣ ಮಾಡ್ತೀವಲ್ವ, ಭಗವದ್ಗೀತೆ, ಗೀತಾ ಜಯಂತಿ ಮಾಡ್ತೀವಿ, ಗೀತಾ ಜ್ಞಾನ ಯಜ್ಞ ಮಾಡ್ತೀವಿ, ಗೀತಾ ಪಾರಾಯಣ ಮಾಡ್ತೀವಿ. ಯಾಕೆಂದ್ರೆ ಅದ್ರ ಮೇಲೆ ನಮ್ಗೆ ಅಷ್ಟೊಂದು ಗೌರವ, ಹೌದಲ್ಲ? ಅಷ್ಟು ಗೌರವ ಇರುವಂತ ಲೆಕ್ಕಾಚಾರ. ಅದ್ಯಾತಕ ಗೌರವ? ಸಾಕ್ಷಾತ್ ಭಗವಂತನ ಅವತಾರವಾದಂಥ ಕೃಷ್ಣನೇ ಆ ಜಗತ್ತಿನಲ್ಲಿ ಬಂದು ನಮಗೆ ಉಪದೇಶ ಮಾಡ್ತಾರೆ. ದೇವರೇ ಹೇಳಿದ ಮಾತು, ಯಾರೋ ಮಂತ್ರಿಗಳು ಅಥವಾ ಪ್ರೊಫೆಸರ್ಗಳು ಹೇಳಿದ ಮಾತೇನಲ್ಲ, ಅದು ದೇವರೇ ಹೇಳಿದ ಮಾತು. ಆದ್ದರಿಂದ ನಾವು ಅದನ್ನು ನಂಬಲೇಬೇಕು, ಹೌದ್ ತಾನೆ? ನಾನು ಒಂದು ಪರೀಕ್ಷೆ ಹೇಳ್ತೀನಿ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಈಶ್ವರ ಸರ್ವಭೂತಾನ ಹೃದ್ದೇಶೆ ಅರ್ಜುನ ತಿಷ್ಠತಿ ಅಂತ. ಏನ್ ಹೇಳ್ತಾನೆ ಅಲ್ಲಿ ಕೃಷ್ಣ ಪರಮಾತ್ಮ? ಈ ಪ್ರಪಂಚದಲ್ಲಿರುವ ಎಲ್ಲ ಜೀವಿಗಳ ಹೃದಯದಲ್ಲಿ ಶಿವ ಇದ್ದಾನೆ. ಈಶ್ವರ, ಭಗವಂತ ಈಶ್ವರ, ಸರ್ವಭೂತಾನಾಂ ಎಲ್ಲ ಜೀವಿಗಳ ಹೃದ್ದೇಶೆ ಹೃದಯದಲ್ಲಿ ಅರ್ಜುನನೇ ತಿಷ್ಠತಿ ಇದ್ದಾನೆ. ಇದು ಬರೀ ಬುರುಡೆ ಹೇಳಿದ್ದ ಕೃಷ್ಣ. ಅವನು ಸಾಕ್ಷಾತ್ ದೇವರು, ಯಾರನ್ನು ಹೊಲಿಸ್ಕೊಬೇಕಾದ್ದೇನಿರ್ಲಿಲ್ಲ ಅವನಲ್ಲ, ಇರೋ ವಿಚಾರ ಹೇಳ್ದ. ನಾವು ಅದನ್ನ ಕಂಠಪಾಠ ಮಾಡ್ಕೊಂಡು ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಠತಿ ಅಂತ ಓದ್ಕೊಂಡು ಮುಂದೆ ಕೊಟ್ಟೋಗ್ತೀವಿ. ಯಾಕೆ ನಾವು ತಿಳ್ಕೊಳ್ಳಲಿಲ್ಲ? ಆ ರೀತಿ ಆದ್ರೆ ನೋಡಿ, ಇದರಲ್ಲಿ ಅದೇ ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಯೋಗ ಅಂತ, ಇಡೀ ಪ್ರಪಂಚದ ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತನ ಸತ್ವ ಇದೆ ಅನ್ನೋದನ್ನ ಪ್ರಸಾರ ಮಾಡ್ತಾರೆ. ಅದರ ಮೂಲ ಅಕ್ಷರ ಇದೆ. ಇದನ್ನೆಲ್ಲ ಹೇಳಿಬಿಟ್ಟು ಭಗವಂತ ಅವನು ಯಾವಲ್ಲೂ ಬಹಳ ಬುದ್ಧಿವಂತ. ನಾನು ಹೇಳಿದ್ದೇನೆ, ನೀವು ಮಾಡ್ಲೇಬೇಕು, ಇಲ್ಲ ಅಂದ್ರೆ ನೀವು ಹಾಳಾಗಿ ಹೋಗ್ತೀರಿ, ನಿಮ್ ಕಣ್ಣು ಹೊರಟೋಗ್ತದೆ, ನೀವು ಹೊಟ್ಟೆ ಉರಿ ಬರ್ತದೆ ಅಂತ ನಾವು ಹೇಳುತ್ತಾ ಹೇಳಲಿಲ್ಲ. ಭಗವದ್ಗೀತೆ ಕೊನೆಗೆ ಬಂದಾಗ ಏನ್ ಹೇಳ್ದ? ಇತಿತೇ ಜ್ಞಾನಮಾಖ್ಯಾತಂ. ನೋಡಪ್ಪ, ನಿನಗೆ ಎಲ್ಲ ಜ್ಞಾನವನ್ನ ನಿನ್ನ ಮುಂದೆ ಹರಡಿಟ್ಟಿದ್ದೇನೆ. ಗುಹ್ಯಾತ್ ಗುಹ್ಯತರಂ, ಅತ್ಯಂತ ರಹಸ್ಯದಲ್ಲಿ ರಹಸ್ಯವಾದಂಥ ಅಪರೂಪವಾದಂಥ ಜ್ಞಾನವನ್ನ ನಿನ್ನ ಮುಂದೆ ವಿಸ್ತಾರವಾಗಿ ಇಡಲಾಗಿದೆ, ನನ್ನಿಂದ ಇಡಲಾಗಿದೆ. ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯ, ನನ್ನಿಂದ ಇದೆಲ್ಲ ಇಡಲ್ಪಟ್ಟಿದೆ. ನೀನೇನ್ ಮಾಡಬೇಕು? ವಿಮೃಶ್ಯ ಏತದಶೇಷೇಣ, ಇದನ್ನ ತಲಸ್ಪರ್ಶಿಯಾಗಿ ನಾನು ಹೇಳಿದ್ದನ್ನ ಚಿಂತನೆ ಮಾಡಿ, ನಾನು ಏನು ಹೇಳಿದ್ದೇನೆ ಇದನ್ನ ತಲಸ್ಪರ್ಶಿಯಾಗಿ ಚಿಂತನೆ ಮಾಡಿ ನಿನ್ಗೆ ಹೇಗೆ ಅನ್ಸುತ್ತಾ ಹಾಗೆ ಮಾಡಲೇಬೇಕು ಅನ್ನೋ ಒತ್ತಡ ಇಲ್ಲ. ನಿನ್ಗೆ ಹೇಗೆ ಅನ್ಸುತ್ತಾ ಹಾಗೆ. ಅದು ಸುಮ್ಮನೆ ಮೇಲ್ಮೇಲ್ ಮಾಡಕ್ ಹೋಗ್ಬೇಡ. ಅದನ್ನ ಡೆಪ್ತ್ ಆಫ್ ನಾಲೆಡ್ಜ್, ತಲಸ್ಪರ್ಶಿಯಾಗಿ A to Z ಎಚ್ಚರಿಕೆಯಿಂದ ವಿಮರ್ಶೆ ಮಾಡಿ ಆಮೇಲೆ ಮಾಡಿ. ದೇವ್ರ ತನ್ನ ಜವಾಬ್ದಾರಿ ಕೈ ತೊಳ್ಕೊಂಡ್ಬಿಟ್ಟಾರೆ, ನಮ್ಮ ಕಣ್ಣು ಮುಂದೆ ಕೊಟ್ಟಿದ್ದಾರೆ. ನಾವೇನ್ ಮಾಡಬೇಕು? ಯೋಚನೆ ಮಾಡ್ಬೇಕಲ್ಲ. ಅವನೆಲ್ಲ ಬಿಡು, ಅದೆಲ್ಲ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ? ಕೂತ್ಕೊಂಡ್ವಿ. ನೋಡಿ, ಆ ಮಾತನ್ನ ಅರ್ಥ ಮಾಡ್ಕೊಂಡ್ರೆ, ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾರೆ. ನಮ್ಮ ಹಳ್ಳಿಲಿ ಯಾವುದೋ ಒಂದು ಬಾಳು ಬಿದ್ದಿರೋ ಹಳ್ಳಿ, ಅದರಲ್ಲಿ ಒಂದು ಗಣಪತಿ ಗುಡಿ ಇದೆ. ಅಲ್ಲಿ ಪೂಜೆನೇ ನಡೀತಾ ಇಲ್ಲ, ಬಾಳು ಬಿದ್ದೋದು. ಆದ್ರೆ ಆ ದಾರಿಯಲ್ಲಿ ಹೋಗೋರು ಗುಡಿಗೆ ಕೈ ಮುಗಿದು ಮುಂದಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಒಳಗಡೆ ಗಣಪತಿ ವಿಗ್ರಹ ಇದೆ. ಇನ್ನೊಂದು ಕಡೆ ಬಂದ್ರೆ ಬಹಳ ದೊಡ್ಡದಾಗಿ ಊರೆಲ್ಲ ಸುಂದರ ಮಾಡಿರುವಂತ ಗಣಪತಿ ಗುಡಿ ಇದೆ. ಇನ್ನೊಂದು ಕಡೆ ಮಹಾರಾಜರು ಕಟ್ಟಿಸಿರುವಂತ ಚಿನ್ನದ ಗೋಪುರ ಇಟ್ಟಿರುವಂತ ಗಣಪತಿ ಗುಡಿ ಇದೆ. ಬಂದವರಿಗೆ ಈ ಮಹಾರಾಜರು ಕಟ್ಟಿರೋ ಚಿನ್ನದ ಗೋಪುರದ ಗಣಪತಿ ಇದೆಯಲ್ಲ, ಅದು ಬಹಳ ಹೈ ಸ್ಟ್ಯಾಂಡರ್ಡ್. ಈ ಮುರುಕಲ ಹಳ್ಳಿಲಿರುವಂತ ಗುಡಿಯಲ್ಲಿ ಇದೆಯಲ್ಲ, ಅದು ಲೋ ಸ್ಟ್ಯಾಂಡರ್ಡ್ ಗಣಪತಿ ಅಂತ ಏನಾದ್ರು ಹೇಳ್ತೀರಾ?
ಎಲ್ಲ ಗಣಪತಿ ಒಂದೇ ಸ್ಟ್ಯಾಂಡ್ ಇರ್ತಾನೆ, ಅದು ಗುಡಿ ಹಳೇದಿರ್ಲಿ ಹೊಸದಿರ್ಲಿ. ಹಾಗಾದ್ಮೇಲೆ ದೇವರು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಇದ್ದಾನೆ ಶಿವ ಅಂತ ಹೇಳಿದ್ಮೇಲೆ, ಇವನು ಬಹಳ ದೊಡ್ಡ ಶ್ರೀಮಂತ, ಅವನ ಹೃದಯದಲ್ಲಿರೋ ಶಿವ ಬಹಳ ಸ್ಟ್ಯಾಂಡರ್ಡು, ಅಥವಾ ನಾವು ಯಾವನೋ ಒಬ್ಬ ಬೀದಿಯಲ್ಲಿ ಭಿಕಾರಿ ಭಿಕ್ಷೆ ಬೇಡ್ತಾವನೆ, ಅದು ಯಾವುದೋ ಮುರುಕುಲು ಗುಡಿ ಅದ್ರಾಗಿರೋ ಗಣಪತಿ ಅಂತ ಸ್ಟ್ಯಾಂಡರ್ಡ್ ಅಲ್ಲ ಅಂತ ಹೇಳಕ್ ಸಾಧ್ಯವ? ಹೊರಗಿನದೇನೇ ಇರಲಿ, ಒಳಗಿರುವಂತ ದೇವಾಂಶ ಸಮಾನ ಅಂತಾನೆ ಅಂತ ಲೆಕ್ಕ. ಅದನ್ನು ಹೇಳಿದ್ಮೇಲೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ನಮ್ಮ ಎದುರಿನಲ್ಲಿ ಬರೋರೆಲ್ಲ ಯಾರು? ಮೊಬೈಲ್ ಟೆಂಪಲ್ಸ್. ನಿಮ್ ಮೊಬೈಲ್ ನಿಮ್ ಜೋಬ್ನಲ್ಲಿ ಇರ್ತದೆ, ಅದು ಸಿಮ್ ಸರಿಯಾಗಿದ್ರೆ ಕರೆಕ್ಟಾಗಿ ವರ್ಕ್ ಮಾಡುತ್ತೆ ತಾನೆ. ಅದು ಯಾರು ಜೋಬ್ನಲ್ಲಿ ಇದ್ರೂ ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ಅದೇ ರೀತಿಯಲ್ಲಿ ಒಳಗೆ ನಮ್ಮಲ್ಲಿ ದೇವರಿದ್ದಾನೆ ಅಂತ ನಮ್ಮಲ್ಲಿ ಜಾಗೃತಿ ಎಲ್ಲರಿಗೂ ಅದು ತಿಳ್ಕೊಂಡು ಹೌದು ಅಂತ ನಂಬಿದ್ರೆ, ನಮ್ಮ ಎದುರಿನಲ್ಲಿ ಬರೋರೆಲ್ಲ ಯಾರು? ಮೊಬೈಲ್ ಟೆಂಪಲ್ಸ್, ನಡೆದಾಡುವ ಗುಡಿಗಳು. ನಡೆದಾಡುವ ಗುಡಿಗಳು ಎಲ್ಲರೂ ಆದ್ರೆ ನಮ್ಮ ಕನ್ಯತ್ರಿಗೆ ಯಾವ ಪ್ರಾಣಿ ಕಾಣುತ್ತೆ, ಯಾವ ಜನ ಕಾಣ್ತಾರೆ, ಎಲ್ಲರೂ ಗುಡಿಗಳೇ ಅಂತಂದ್ರೆ ಅದರೊಳಗೆ ಪರಮಾತ್ಮ ಇದ್ದಾನೆ ಎನ್ನುವಂತ ಪ್ರಜ್ಞೆ ನಮಗೆ ಜಾಗೃತಿ ಆಗ್ಬಿಟ್ರೆ, ನಾವು ನಿತ್ಯ ನೋಡೋದು ವಿಶ್ವರೂಪ ದರ್ಶನ ಅಲ್ವಾ? ಯಾಕೆ ನಮ್ಗೆ ಆ ಬುದ್ಧಿ ಕೊಡ್ಲಿಲ್ಲ ದೇವರು? ಏನೋ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಟ್ಟ, ಬಿಡು ಇನ್ನೇನಾಯ್ತು ಅಂತ ಅಂದ್ರೆ, ನಮ್ಮ ಆಚಾರ್ಯ ಶಂಕರ ಭಗವತ್ಪಾದರು ಹೇಳ್ಬಿಟ್ಟು ಅವರು ದೇವ್ರಿಗೆ ಹೇಳಿದ್ರು, ಆತ್ಮಾತ್ವಂ, ನನ್ನೊಳಗಿರ್ತಕ್ಕಂಥ ಚೈತನ್ಯ ಸ್ವರೂಪಿಯೇ ನೀನು, ನನ್ನ ಬುದ್ಧಿ ಇದೆಯಲ್ಲ ಅದು ಪಾರ್ವತಿ, ನನ್ನ ಪ್ರಾಣಗಳಿವೆಯಲ್ಲ ಅವೆಲ್ಲ ನಿನ್ನ ಸೇವಕರು, ಈ ಶರೀರ ಇದೆಯಲ್ಲ ಇದು ನಿನ್ನ ಮನೆ. ಎಲ್ಲರೂ ಆ ರೀತಿ ಯೋಚನೆ ಮಾಡಿದ್ರೆ, ನಾವು ಇದನ್ನ ಹೇಳ್ತೀವಿ, ಶಂಕರಾಚಾರ್ಯರು ಹೇಳಿರೋ ಸ್ತೋತ್ರ ಅಂದ್ಬಿಟ್ಟು ಶಿವಮಾನಸ ಸ್ತೋತ್ರ ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಅವ್ರು ಹೇಳಿದ ಮಾತ್ ಮೇಲೆ ನಂಬಿಕೆ ಇದೆಯಾ ನಮ್ಗೆ? ನಾನು ಓಡಾಡೋದೆಲ್ಲ ಪ್ರದಕ್ಷಿಣೆ, ಮಾತಾಡೋದೆಲ್ಲ ಮಂತ್ರ, ಏನೇನು ಮಾಡ್ತೀನಿ ಅದೆಲ್ಲ ನಿನ್ನ ಪೂಜೆ, ಯಾಕೆಂದ್ರೆ ಒಳಗಿರೋದು ನೀನೇ ಅಂತ ಹೇಳಿದ್ರು. ಇದು ನಂಬಿಕೆ ಇದೆಯಾ ನಮ್ಗೆ? ಅವರಿಗೇನೋ ಗಲಾಟೆ ಮಾಡ್ಕೊಂಡು ಇದನ್ನ ಬಸವಣ್ಣನ ಹೇಳಿದ್ರು, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶ ಅಂತ ಹೇಳ್ಬಿಟ್ಟು. ಹಾಗೆ ಹೇಳಿದ ಮೇಲೆ ಕಾಲು ಕಂಬ, ದೇಹ ದೇಗುಲ, ಶಿರ ಹೊನ್ನ ಕಲಶ ಆದ್ಮೇಲೆ ಈ ಶರೀರ ದೇವರ ಗುಡಿ ತಾನೆ. ಮತ್ತೆ ಯಾಕೆ ಇದೆಲ್ಲರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋಂಥ ಒಂದು ಲೆಕ್ಕಾಚಾರ ಬಂದಾಗ ಅದಕ್ಕೊಂದು ಸೆಲ್ಫ್ ಆಡಿಟಿಂಗ್ ವ್ಯವಸ್ಥೆ ಮಾಡಿದ್ರು ಬಸವಣ್ಣ. ಏನ್ ಮಾಡಿದ್ರು? ಮನೆಯೊಡೆಯ ಇದ್ದಾನೋ ಇಲ್ಲವೋ? ಈಗ ಲೌಕಿಕವಾಗಿ ತಗೊಳ್ಳಿ, ಇಲ್ಲೆಲ್ಲ ಬೇಕಾದಷ್ಟು ಮನೆ ಇದೆ. ಒಂದ್ ಮನೆಯಲ್ಲಿ ಬಾಗಲಲ್ಲೆಲ್ಲ ಧೂಳು ಕೂತಿದೆ, ಹುಲ್ ಬೆಳ್ಕೊಂಡಿದೆ, ಬಂದವರು ಇಲ್ಲ ವಾಸ ಇಲ್ಲ ಅಂತ ಕಾಣುತ್ತೆ ಅಂತ ಅಂತೀರಿ ಅಲ್ವಾ? ಯಾಕೆ? ಮನೆಯೊಡೆಯ ಇದ್ದಾನೋ ಇಲ್ಲವೋ ಅನ್ನೋ ಪ್ರಶ್ನೆ ಯಾಕೆ ಬಂತು ನಿಮ್ಮ ಮನಸ್ಸಿನಲ್ಲಿ? ಅನುಮಾನ ಯಾಕೆ ಬಂತು? ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ಕಸ ತುಂಬಿದ್ರಿಂದ ನಮಗೆ ಈ ಪ್ರಶ್ನೆ ಬಂತು. ಇದನ್ನ ಹೊರಗಡೆ ಉದಾಹರಣೆ ಇಟ್ಕೊಂಡು ನಿನ್ನೊಳಗೂ ಯೋಚನೆ ಮಾಡೋಣ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಈ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ಹೊರಗಡೆ ಸಹಜವಾದ ಬದುಕಿಗಿಂತಲೂ ಏನೋ ಒಂದು ಸುಳ್ಳು ಕಟ್ಟುಟ, ನಾನು ಮಹಾದೊಡ್ಡವನು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಿ. ಇತ್ತೀಚೆಗೆ ಯಾವ್ದೋ ಸರ್ಕಾರಿ ಕೆಲಸಗಳು ಸೇರ್ಕೊಬೇಕು, ಅದಕ್ಕೆ ಡಾಕ್ಟರೇಟ್ ಇದ್ರೆ ನನಗೊಂದು ಕೆಲಸ ಸಿಗ್ತದೆ ಅಂತ ಹೇಳಿ ಒಂದು 25,000 ಕೊಟ್ಟು ಒಂದು ಗೌಡ ಕೊಂಡ್ಕೊಂಡ್ಬಿಡ್ತಾರೆ. ಅದನ್ನ ಡಾಕ್ಟರೇಟ್ ಅಂತ ಹಾಕೊಂಡು ಕೆಲಸ ತಗೊಂಡಿರೋರ ಬಗ್ಗೆ ಈಗಾಗಲೇ ಎನ್ಕ್ವೈರಿಗಳಾಗಿ ಈಗ ಇದು
ಈ ಗೌರವ ಡಾಕ್ಟರೇಟ್ ಅನ್ನ ತಮ್ಮ ಹೆಸರು ಮುಂದೆ ಇದ್ರ ಮುಂದೆ ಹಾಕಬಾರದು ಅಂತ ಈಗ ಸರ್ಕಾರ ಮಾಡ್ತಾ ಇದೆ. ಅದರ ಅರ್ಥ ಏನು? ತನುವಿನಲ್ಲಿ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಅಯ್ಯೋ ಯಾರು ಹೆಂಗ್ ಹಾಳಾಗೋದ್ರೇನು, ನನ್ನ ಚೆನ್ನಾಗಿ ಆದ್ರೂ ಸಾಕು, ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ಹಪ್ಪಳ ಸುಟ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡಕ್ ಹೋದ್ರೆ ಮನದೊಳಗೆ ಇಂಥ ದುರ್ವಿಚಾರಗಳು ತುಂಬಿದೆ, ಅಲ್ಲಿ ದೇವರು ಇರೋದಿಲ್ಲ. ದೇವರು ಕಟ್ಟಿರೋ ಮನೆಯಲ್ಲಿ ಇರಬೇಕು ಅಂದ್ರೆ ದೇವರ ಲೆಕ್ಕ ಇರಬೇಕಲ್ಲ. ಇದನ್ನ ವಾಸ್ತವವಾದಂತ ರೀತಿಯಲ್ಲಿ ಇದನ್ನೇ ರಾಮಾನುಜಾಚಾರ್ಯರು ತಮ್ಮ ಬದುಕಿನಲ್ಲೂ ಒಂದು ಪ್ರಸಂಗ ಬರುತ್ತೆ. ಅವರು ವೆಂಕಟೇಶ್ವರನ ದರ್ಶನಕ್ಕೆ ಹೋದ್ರಂತೆ. ದೇವರ ಹತ್ರ ಹೋಗಿ ಈಚೆಗಡೆ ಬಂದು ನಿಂತಿದ್ರಂತೆ. ಸಾಯಂಕಾಲ ದೇವಸ್ಥಾನದ ಬಾಗಿಲು ಹಾಕೋ ಸನ್ನಿವೇಶದಲ್ಲಿ ದೇವರು ಬೆನ್ನ ಹಾಕೊಂಡು ಎದುರು ನಮಸ್ಕಾರ ಮಾಡ್ತಾ ಇದ್ರು. ಯಾಕೆಂದ್ರೆ ಬೆಳಿಗ್ಗೆ ಈ ಎಲ್ಲ ಅಸಂಸ್ಕಾರಿಗಳ ಮುಖ ನೋಡೋದು ಯಾಕೆ ಅಂತ ದೇವರು ಗರ್ಭದ ಗುಡಿ ಬಿಟ್ಟು ಹೊರಟೋಗಿದ್ದ. ಈಗ ದೇವಸ್ಥಾನ ಬಾಗಿಲಾಕೋ ಸಮಯದಲ್ಲಿ ವಾಪಸ್ ಬರ್ತಾ ಇದ್ದಾನೆ ಅಂತ ಹೇಳಿ ಮೂಲ ವಿಗ್ರಹಕ್ಕೆ ಬೆನ್ನು ತೋರಿಸಿ ನಮಸ್ಕಾರ ಮಾಡ್ತಾ ಇದ್ದೇನೆ. ಎಷ್ಟು ಲೆಕ್ಕಾಚಾರ ಯೋಚನೆ ಮಾಡಿ. ಒಂದು ತಮಾಷೆಗೆ ಹೇಳ್ತಾ ಇದ್ರು, ದೇವರು ವೈಕುಂಠದಿಂದ ಬಂದ್ಬಿಟ್ಟು ನನ್ನ ಧ್ಯಾನ ವ್ಯವಸ್ಥೆಯನ್ನ ಹೃದಯದಲ್ಲಿ ಇಟ್ಟುಕೊಂಡಿರೋರು ಯಾರಾದ್ರೂ ಬರ್ತಾರ, ನಡೆದಾಡುವ ಗುಡಿಗಳಿವೆಯಾ ಅಂತ ಪರೀಕ್ಷೆ ಮಾಡಬೇಕು ಅಂತ ಬಂದ್ಬಿಟ್ಟ ದೇವರು. ಅವನಿಗೆ ಅರ್ಜೆಂಟಾಗಿ ಸಿಕ್ಬಿಡ್ತಾರೆ ಅಂತ ಹೇಳಿ ಅವನು ನಿಂತ್ಕೊಂಡೇ ಇದ್ದಾನೆ ದೇವರು. ನೀವು ಎಲ್ಲರೂ ಬಸ್ ಸ್ಟ್ಯಾಂಡ್ ನಲ್ಲಿ ಹೋದ್ರೆ ಬಸ್ ಬರ್ತದೆ ಅಂತ ಅಲ್ಪ ಸೀಟ್ ಇದ್ರು ಕೂತ್ಕೊಳ್ಳಲ್ಲ, ಬಸ್ ನೀವು ನಿಂತಿರ್ತೀರಿ. ಯಾಕೆ? ಬೇಗ ಹೋಗ್ಬೇಕು, ಒಳ್ಳೇದನ್ನು ತಿಳ್ಕೊಂಡು ಹೋಗ್ಬೇಕು ಅಂತ ದೇವ್ರೇನೋ ನಿಂತ. ಎಷ್ಟಾದ್ರೂ ಮನಸ್ಸಿನಲ್ಲಿ ಶುದ್ಧಿ ಇಟ್ಕೊಂಡಿರುವಂತ ಭಕ್ತರುಗಳ ಸಂಖ್ಯೆ ಬರಲೇ ಇಲ್ಲ. ಎಲ್ಲೋ ಅಪರೂಪಕ್ಕೊಬ್ಬ ಅಣ್ಣಮಾಚಾರ್ಯ ಅವರಿವರು ಬಂದ್ರು. ದೇವ್ರೇನ್ ಮಾಡದ ಅಂತಂದ್ರೆ ತನ್ನ ಅಸಿಸ್ಟೆಂಟ್ಸ್ ನೇಮಿಸ್ಕೊಂಡ. ಧರ್ಮದರ್ಶನಕ್ಕೆ ದೇವಸ್ಥಾನ ಮುಂದೆ ಬರ್ತಿದ್ದಾಗೇನೆ, ದೇವ್ರ ಮುಂದೆ ಬರ್ತಿದ್ದಾಗೇನೆ ಅಲ್ಲ ಬರ್ತಿದ್ರು, ಪದಂಡಿ ಹೋಗ್ರಿ ಮುಂದಕ್ಕೆ ಅಂತ ಕಳಿಸ್ತಾರೆ. ಏನು ಅಂದ್ರೆ ದೇವರ ಇಂಟರ್ವ್ಯೂನಲ್ಲಿ ಫೇಲ್ ಆಗಿದ್ದೀರಿ ಆಚೆಗೋಗಿ ಅಂತ. ಪದಂಡಿ ಅಂತ ಯಾಕೆ ಆಚೆ ಕಳಿಸ್ತಾನೆ ಮತ್ತೆ? ಇಷ್ಟೆಲ್ಲ ಆಯ್ತಲ್ಲ, ಅವನಿಗೆ ದೇವ್ರಿಗೂ ಆಯಾಸ ಆಗೋಯ್ತಂತೆ. ಆಮೇಲೆ ಸಮುದ್ರ ತೀರಕ್ಕೆ ಬಂದ್ಬಿಟ್ಟು ಅನಂತ ಶಯನ, ದೇವರು ಮಲಗಿಬಿಟ್ಟಂತ ಆರಾಮಾಗಿ. ನಿಂತು ಸಾಕಾಯ್ತು, ಒಳ್ಳೆಯವ್ರು ಸಿಕ್ಲಿಲ್ಲ, ಏನ್ ಮಾಡೋದು? ಯಾಕೆ ನಾವು ಬರೀ ಬೌದ್ಧಿಕವಾದ ಆಲೋಚನೆ ಮಾಡ್ತೀವಿ, ಸಂಸ್ಕಾರದಲ್ಲಿ ಆಲೋಚನೆಗಳನ್ನು ಇಟ್ಕೊಳ್ಳೋದಿಲ್ಲ. ಈ ವ್ಯವಸ್ಥೆಯನ್ನು ಸುಧಾರಿಸ್ಬೇಕು ಅಂತ ಹೇಳಿದ್ರೆ ಎನ್ನಲ್ಲಿ ಏನುಂಟು ಅಂತ ಅನ್ನುವಂಥ ಆಲೋಚನೆ ನಾವು ಮಾಡಬೇಕು. ನೋಡಿ, ಮನೆಯಲ್ಲಿ ಏನಾದ್ರೂ ಒಂದು ಹೊಸ ಅಡಿಗೆ ಮಾಡಿ ತಿಂಡಿ ಮಾಡಿದ್ರೆ ಅಜ್ಜಿ ಅಮ್ಮ ಮಕ್ಕಳನ್ನ ಕೇಳ್ತಾರೆ, ಮಗು ಚೆನ್ನಾಗಿದ್ಯಾ? ಅಮ್ಮ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಮಗು ಹೇಳಿದ್ರೆ ಅಮ್ಮನಿಗೆ ಬಹಳ ಖುಷಿ. ಯಾರಾದ್ರೂ ಚೆನ್ನಾಗಿದ್ಯಾ ಅಂತ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕೇಳದೆ ಇರೋಂತ ಅಮ್ಮದಿರಿದಾರ? ಇಲ್ಲ. ಯಾಕೆಂದ್ರೆ ನಾವು ಮಾಡಿದ್ ಸರಿಯಾಗಿದೆ ಅಂತ ಅವ್ರು ಒಪ್ಕೊಳ್ಬೇಕು ಅಂತ. ಇದನ್ನೇ ಎಕ್ಸಾಂಪಲ್ ಇಟ್ಕೊಂಡು ನೀವು ದೇವ್ರ ಪೂಜೆ ಮಾಡ್ತೀವಿ. ದೇವರಿಗೆಲ್ಲ ಪೂಜೆ ಮಾಡಿದ್ಮೇಲೆ ದೇವರೇ ನಾನು ಪೂಜೆ ಇಡಿಸ್ತಾ ನಿಮ್ಗೆ ಅಂತ ಏನಾದ್ರು ಕೇಳ್ತೀವ? ಯಾಕೆ ಕೇಳಲ್ಲ? ಅಯ್ಯೋ ಆ ದೇವ್ರು ಇಡಿಸ್ಲಿಲ್ಲ, ನೀನ್ ಪೂಜೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ಬಿಟ್ಟು ಇರುತ್ತಲ್ಲ ನಾವು. ಯಾಕೆ ಕೇಳೋದು ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ. ಆದ್ರೆ ಈ ರೀತಿ ಕೇಳಿದವಳು ಅಕ್ಕ ಮಹಾದೇವಿ. ಆ ತಾಯಿ ಹೇಳಿದ್ಲು, ನಾವು ಅಷ್ಟವಿಧ ಅರ್ಚನೆ ಮಾಡ್ತೀವಲ್ಲ ಅದನ್ನ ಇಟ್ಕೊಂಡು, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು. ಯಾರ ಮನಸ್ಸು ಮೈ ಬಗ್ಗಿಸಿ ದುಡಿದು ಬೆವರು ಹರಿಸಿ ಪೂಜಾ ಸಾಮಗ್ರಿಗಳು ತರ್ತಾರಲ್ಲ, ಅವರು ಮಾಡಿಸೋ ಅಭಿಷೇಕ ನನಗೆ ಇಡಿಸ್ತಾರೆ. ದೇವರು ಇಲ್ಲ ಅಂದ್ರೆ ಇಡಿಸೋದಿಲ್ಲ. ತನು ಕರಗದವರಲ್ಲಿ ನಾನು ಕೂತಿರ್ತೀನಿ ಕುರ್ಚಿ ಮೇಲೆ, ಎಲ್ಲೋ ದೂರದಿಂದ ತರಬೇಕು ನೀರು ಬೆಟ್ಟದ ಮೇಲೆ,
ಯಾರೋ ಕೂಲಿ ಕೊಟ್ಟಿರ್ತೀವಿ, ಯಾರೋ ಬಡವರು ಹೊಟ್ಟೆ ಪಾಡಿಗೋಸ್ಕರ ಬಿಂದಿಗೆಯಲ್ಲಿ ಎತ್ಕೊಂಡ್ಬಂದು ನನ್ನ ಕೈ ಕೊಡ್ತಾರೆ. ನಾನೇನು ಮಾಡ್ತೀನಿ ಅಂತ ನಾನು ಮಾಡೋ ಅಭಿಷೇಕ ದೇವರಿಗೆ ಇಷ್ಟವಾಗುತ್ತಾ? ನೀನು ಬೆವರಲ್ಸ್ ತಂದಿಲ್ವಲ್ಲ, ಯಾರೋ ಮಾಡಿದ್ದು. ಅದು ಈಗ ನಮ್ಮ ಹಳ್ಳಿ ಕಡೆ ಗಾಡಿ ಹೇಳ್ತಿದ್ವಿ ಹಿಂದೆ, ಯಾರ್ದೋ ದುಡ್ಡು ಎಲ್ಲ ಮಂಜಾಗ್ತಿ. ಈ ರೀತಿ ಅಭಿಷೇಕ ಮಾಡಿದ್ರೆ ದೇವರಿಗೆ ಇಷ್ಟ ಆಗಲ್ಲ. ತಾನು ಕರಗದವರಲ್ಲಿ ಮಧ್ಯನವನೊಲ್ಲೆಯಯ್ಯಾನೆ. ಮುಂದೆ ಹೇಳಿದ್ರು ತಾಯಿ, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯಾನೆ. ಇನ್ನೊಬ್ಬರ ನೋವಿಗೆ, ಇನ್ನೊಬ್ಬರ ತಾಪತ್ರಯಕ್ಕೆ ಅಯ್ಯೋ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಆ ಭಾವನೆ ಬರಲಿಲ್ಲ ಅಂದ್ರೆ ನೀನು ಎಷ್ಟು ಹೂವಿಟ್ರೂ ದೇವರಿಗೆ ಇಷ್ಟ ಆಗೋದಿಲ್ಲ. ಅದೊಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯಯ್ಯಾನೆ. ಅದೊಳಿಗರು ಅಂದ್ರೆ ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಪ್ರೀತಿ ವಿಶ್ವಾಸದಿಂದ ಅವನು ಬಡವ, ಇವನು ಶ್ರೀಮಂತ, ಇವನಿಗೆ ಹೆಚ್ಚಿಗೆ ನಮಸ್ಕಾರ, ಅವನು ಉದಾಸೀನ, ಈ ರೀತಿ ಇಲ್ದಂಗೆ ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರೊಡನೆ ಸಮರಸದಿಂದ ಇರುವಂತ ನೆಲೆ ಇದೆಯಲ್ಲ, ಇದನ್ನ ನಮ್ಮ ಹಳೆ ಜನ ಹದುಳಿಗರು ಅಂತ ಕರೀತಾ ಇದ್ರು. ಆ ರೀತಿ ಹದುಳಿಗರಾಗಿದ್ದವರಲ್ಲಿ ಮಾತ್ರ ಗಂಧಾಕ್ಷತೆಯನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಬಿಂಕ ಬಿಗುಮಾನ ಇಟ್ಕೊಂಡಿರೋನು ಹತ್ರ ಸೇರಿಸ್ತದೆ. ಭಾವಶುದ್ಧವಿಲ್ಲದವರಲ್ಲಿ ಧೂಪವನ್ನೊಲ್ಲೆಯಯ್ಯ. ನಾವು ಒಳ್ಳೆ ಧೂಪ ಹಾಕ್ತೀವಿ, ಒಳ್ಳೆ ಸುಗಂಧ ಇರ್ತೀವಿ, ಅದನ್ನ ದೇವರಿಗೆ ಇಷ್ಟ ಆಗೋದಿಲ್ಲ. ನಿನ್ನ ಭಾವನೆಗಳು ಶುದ್ಧವಾಗಿರ್ಬೇಕು. ಇನ್ನೊಬ್ಬರ ಬಗ್ಗೆ ಅಸೂಯೆ, ಇನ್ನೊಂದು ದುರಾಂಕಾರ, ಇಂಥವನ್ನೆಲ್ಲ ಇಟ್ಕೊಳ್ಳದೆ ಒಳ್ಳೆ ಭಾವನೆಗಳನ್ನ ಇಟ್ಕೊಂಡಿದ್ದಾರಲ್ಲ, ಆ ಭಾವ ಶುದ್ಧಿ ಇದ್ದವರು ಹಾಕಿದ ಧೂಪ ದೇವರಿಗೆ ಇಷ್ಟವಾಗುತ್ತೆ. ಇಲ್ಲದೆ ಇದ್ರೆ ದೇವರು ಅದನ್ನು ರಿಜೆಕ್ಟ್ ಮಾಡ್ತಾನೆ. ಅರಿವು ಕಣ್ತೆರೆಯದವರಲ್ಲಿ ಆರತಿಯನ್ನೊಲ್ಲೆಯಯ್ಯ. ದೀಪ ಏನ್ ಮಾಡುತ್ತೆ? ಕತ್ತಲೆಯನ್ನು ಹೋಗಲಾಡಿಸಿ. ನೀವು ದೇವರಿಗೆ ದೀಪ ಹಚ್ಚಿದ್ರೆ ಕತ್ತಲೆ ಕುಸ್ತಾ ಇರೋದು. ಅದೇ ರೀತಿಯಲ್ಲಿ ದೇವರ ಅರಿವು ನಿನ್ನ ಮನಸ್ಸಿಗೆ ಬಂದ ಮೇಲೆ ನಿನ್ನ ಮನಸ್ಸಿನಲ್ಲಿ ಅಜ್ಞಾನ ಇರಬಾರದು. ನಿನ್ನ ಮನಸ್ಸು ಪರಿಪೂರ್ಣವಾಗಿ ದೇವತೆಯಿಂದ ಬೆಳಕಾಗಬೇಕು. ಆ ರೀತಿ ನಿನ್ನ ಮನಸ್ಸು ಬೆಳಕಾಗದೇ ಇದ್ರೆ ನೀನು ಹಚ್ಚಿದ ದೀಪ ಆರತಿ ದೇವರಿಗೆ ಇಷ್ಟ ಆಗೋದಿಲ್ಲ. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯಯ್ಯ. ಎಲ್ಲವೂ ನಿನ್ನದು, ನನ್ನದೇನು ಇಲ್ಲ ಅಂತ ಅನ್ನುವಂಥ ಭಾವನೆಯಿಂದ ಯಾರು ನೈವೇದ್ಯ ಮಾಡ್ತಾರೆ, ಆ ರೀತಿ ಇರ್ತಾರೆ, ಆ ಸಂಸ್ಕಾರವುಳ್ಳವರ ನೈವೇದ್ಯವನ್ನು ದೇವರು ಸ್ವೀಕಾರ ಮಾಡ್ತಾರೆ. ನಾವೆಲ್ಲ ವಿಜ್ಞಾನಿಗಳು, ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ. ನೋಡಿ, ಹಿಂದೆ ಒಂದು ದೋಸೆ ಇಡ್ಲಿ ಮಾಡಬೇಕು ಅಂತಂದ್ರೆ ಹಿಂದಿನ ದಿವಸ ಅಕ್ಕಿ ನೆನೆ ಹಾಕಿ ಅದನ್ನ ರುಬ್ಬಿ ಎಲ್ಲ ಮಾಡ್ತಾ ಇದ್ರು. ಈಗ ಯಾರ ಮನೆಯಲ್ಲಿ ರುಬ್ಬಿಕೊಂಡು ಮತ್ತು ಒಳ್ಕಲ್ಲಿದೆ, ಎಲ್ಲ ಮಿಕ್ಸಿ ಗ್ರೈಂಡರ್. ಆಯ್ತು. ಆಯಿತು, ನಾವು ರುಬ್ಬಿಕೊಂಡು ಒರಳ್ಕಲ್ಲಿ ಇಲ್ಲದೆ ಇದ್ರೂ ನಾವು ದೋಸೆ ಇಟ್ಟು ತಯಾರು ಮಾಡ್ಬೇಕು. ನಾವೆಲ್ಲ ಇದೆಲ್ಲ ಭಾಳ ಆರ್ಡಿನರಿ ಸ್ಪೆಷಲ್. ಈಗೆಲ್ಲ ನಾನು ಕತ್ತಿ ಬೇಕಾಗಿಲ್ಲ ನಮಗೆ, ಎಲ್ಲ ರಯಾನು ಎಲ್ಲ ಆ ಪತ್ತೆನೂ ತಯಾರು ಮಾಡಬೇಕು. ಎಲ್ಲ ಮಾಡ್ತೀವಿ ನಾವು. ಎಲ್ಲ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಯಾರು ಮಾಡಿರೋ ಜನ ನಾವು. ಆ ವಿಜ್ಞಾನಿಗಳನ್ನೆಲ್ಲ ಕುಣಿಸಿ ಒಂದು ಪ್ರಶ್ನೆ ಮಾಡಿ, ಏನು ಬೇಡಪ್ಪ, ನೀನು ಆಹಾರದಲ್ಲಿ ಏನೇನಿದೆ ಅಂತೆಲ್ಲ ಹೇಳ್ತೀಯ, ಇದರಲ್ಲಿ ಎಷ್ಟು ವಿಟಮಿನ್ ಇದೆ, ಇದರಲ್ಲಿ ಎಷ್ಟು ನ್ಯೂಟ್ರಿಷನ್ ಇದೆ, ಇಷ್ಟು ವ್ಯವಸ್ಥೆ ಇದೆ ಎಲ್ಲ ಹೇಳ್ತೀಯ ನೀನು. ಇಷ್ಟೆಲ್ಲ ತಿಳುವಳಿಕೆ ಇದ್ದು ಇರೋಂಥ ಮನುಷ್ಯ ನನಗೆ ಒಂದು ಗೋಧಿ ಕಾಳು ಮಾಡಿಕೊಟ್ಟು, ನನಗೊಂದು ಗೋಧಿ ಕಾಳು ಬೇಕು, ನೀನು ಮಾಡ್ಕೊ. ನಿನಗೆ ಎಷ್ಟು ವಿಟಮಿನ್ ಇದೆ ಗೊತ್ತಿದೆ, ನಿನಗೆ ಎಷ್ಟು ನ್ಯೂಟ್ರಿಷನ್ ಇದೆ ಗೊತ್ತಿದೆ, ಅವೆಲ್ಲ ತೆಗೆದುಕೊಂಡು ಬಂದು ಒಂದು ಗೋಧಿ ಕಾಳು ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕೆ? ಎಲ್ಲವನ್ನೂ ಮಾಡ್ತೇನೆ ಅನ್ನೋ ಅಹಂಕಾರ ಪಟ್ಟರೆ ಏನೂ ಆಗೋದಿಲ್ಲ. ಯಾವುದು ಎಲ್ಲ ಆಗಬೇಕು ಅದು ಅಲ್ಲೇ ಆಗುತ್ತೆ. ಇದು ಪರಿಣಾಮ. ನಾನು ಎಷ್ಟೇ ದೊಡ್ಡ ಶ್ರೀಮಂತನಾದರೂ ನಾನೊಂದು ನಿಂಬೆ ಹಣ್ಣು ತಯಾರು ಮಾಡ್ಕೊಳಕ್ಕಾಗಲ್ಲ ನನ್ನ ಕೈನಲ್ಲಿ. ಅದ್ರಲ್ಲಿ ಎಷ್ಟು ವಿಟಮಿನ್ ಇದೆ ಅಂತ ಬೇಕಾದ್ರೆ ಅದನ್ನ ಹೇಳ್ಬೋದು. ಇದು ಪರಿಣಾಮ. ಇದನ್ನು ಹೇಳ್ತಾರೆ ದೇವರ ದಾಸಿ ಮನೆಯವರು. ಇಳೆ ನಿಮ್ಮ ದಾನ
ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ. ಇದು ಪರಿಣಾಮ. ಎಲ್ಲವನ್ನೂ ನಾವು ಮಾಡಿದ್ದೀವಿ ಅನ್ನೋ ಅಹಂಕಾರ ಬಿಟ್ಟು ದೇವರು ಕೊಟ್ಟಿದ್ದಾನೆ ಎನ್ನುವ ರೀತಿಯಲ್ಲಿ ಯಾರು ನೈವೇದ್ಯ ಮಾಡ್ತಾರೆ ಅದನ್ನು ದೇವರು ಇಷ್ಟಪಡ್ತಾರೆ. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯಾನಿ, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನೊಲ್ಲೆಯ್ಯ. ತ್ರಿಕರಣಗಳು ಅಂದ್ರೇನು? ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಲೋಚನೆ, ಇವುಗಳಲ್ಲಿ ಸಮನ್ವಯ ಇರಬೇಕು. ಒಂದು ತಾಂಬೂಲ ಅಂದ್ರೆ ಎಲೆ, ಅಡಿಕೆ, ಸುಣ್ಣ ಇದ್ದ ಹಾಗೆ ನಮ್ಮ ಮನಸ್ಸಿಗಿರುತ್ತೆ. ಎಲ್ಲೋ ಕೂತಿರ್ತೀವಿ, ಯಾರೋ ಒಬ್ರು ಹಿರಿಯರು ಬರ್ತಾರೆ, ಮನಸ್ಸಿನಲ್ಲಿ ಈ ಪೀಡೆ ಯಾಕೆ ಬಂತು ಅಂತ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಆದ್ರೆ ಹೊರಗಡೆ ಹೋ ಬನ್ನಿ 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 ಬಹಳ ಸಂತೋಷ ಅಂತ ಹೇಳಿ ನಾವು ಬಾಯಿನಲ್ಲಿ ಹೇಳ್ತಾ ಇರ್ತೀವಿ. ಮನದಲ್ಲೊಂದು, ಹೊರಗಡೆ ಒಂದು. ಈ ರೀತಿ ಚಿಂತನೆ ಇರೋರು ತಾಂಬೂಲ ಕೊಟ್ಟರು ದೇವರನ್ನು ತಿರಸ್ಕಾರ ಮಾಡ್ತಾನೆ. ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲೆಯ್ಯ. ನೋಡಿ, ಈ ಅಷ್ಟವಿಧ ಅರ್ಚನೆಯನ್ನ ಇಟ್ಟು ಆ ತಾಯಿ ಹೇಳ್ತದೆ, ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳಾ ಚೆನ್ನ ಮಲ್ಲಿಕಾರ್ಜುನ ಅಂತ ದೇವರನ್ನು ಕೇಳಿ, ನನ್ನಲ್ಲಿ ಏನಿದೆ ಅಂತ ಹೇಳಿ ನೀನು ಅನುಗ್ರಹ ಮಾಡಿದೆ ನನಗೆ. ನಾವು ಪೂಜೆ ಎಲ್ಲ ಮಾಡಿದ್ಮೇಲೆ ಎನ್ನಲ್ಲಿ ಏನುಂಟು ಅಂತ ದೇವರನ್ನ ನಾವು ಕೇಳೋಂಥ ಲೆಕ್ಕಾಚಾರ ಬಂದ್ರೆ ದೇವ್ರು ನಮ್ಮ ಹೃದಯಕ್ಕೆ ಬಹಳ ಹತ್ರ ಆಗ್ತಾನಲ್ವಾ. ಆ ಲೆಕ್ಕಕ್ಕೆ ಆ ದೈವಿ ಕೃಪೆಯನ್ನ ಮೈಗೂಡಿಸ್ಕೊಳ್ಳುವಂತ ವಿಧಾನ ಇದೆಯಲ್ಲ, ಆ ಇಂಟರ್ನಲ್ ಆಡಿಟಿಂಗ್ ಮಾಡುವಂತ ಸೂತ್ರ ಇದೆಯಲ್ಲ, ಅದನ್ನ ನಾನು ಅಕ್ಕನ ಷಡಕ್ಷರ ಮಂತ್ರ ಅಂತ ಕರಿತೀನಿ. ಎನ್ನಲ್ಲಿ ಏನುಂಟು, ಇದು ಅಕ್ಕನ ಷಡಕ್ಷರ ಮಂತ್ರ. ಇದನ್ನ ಇಟ್ಕೊಂಡು ನಮ್ಮ ಮನಸ್ಸಿಗಿಂತ ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಇನ್ನೊಂದು ವಸ್ತು ಯಾವುದೂ ಇಲ್ಲ. ಆದ್ರಿಂದ ನಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಇಟ್ಕೊಂಡು ಇದು ಸರಿಯಾ ಅಂತೇಳಿ ಆತ್ಮನಿರೀಕ್ಷಣೆ ಮಾಡ್ಕೊಳ್ಳುವಂತ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಯಾವತ್ತೂ ಎಚ್ಚರವಾಗಿರ್ಬೇಕಲ್ವಾ. ಆ ಎಚ್ಚರದ ಸ್ಥಿತಿಯನ್ನೇ ಶಿವರಾತ್ರಿ ಅಂತ ಕರೀತಾರೆ. ಆ ಲೆಕ್ಕದಲ್ಲಿ ನಮ್ಮ ಅಂತರಂಗವನ್ನ ಹೆಚ್ಚಿಸ್ಕೊಂಡು ಹೋಗ್ಬೇಕು. ಎಲ್ಲರ ಮನಸ್ಸುಗಳು ಒಂದಾಗಬೇಕು. ಎಲ್ಲರ ಮನಸ್ಸಿನಲ್ಲಿರುವಂಥ ಸ್ವಾರ್ಥ, ಅಜ್ಞಾನದ ಕತ್ತಲೆ ದೂರ ಆಗಬೇಕು. ಎಲ್ಲರೂ ಪರಮಾತ್ಮನ ಅಂತರಂಗದಲ್ಲಿ ಬೆಳಕಾಗಿ ನಾವು ಹೃದಯದಲ್ಲಿ ತುಂಬಿಕೊಂಡು ಭಗವಂತನ ನೆಲೆಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಇಂಥ ಒಂದು ಪ್ರಸಂಗವನ್ನ ಜೀವನದಲ್ಲಿ ಇಟ್ಕೊಂಡು ಹೋಗುವಂಥ ವಿಧಾನವನ್ನ ಶಿವರಾತ್ರಿ ಅಂತ ನಮ್ಮ ಹಿಂದಿನವ್ರು ಹೇಳಿದ್ರಲ್ಲ, ಅದನ್ನ ಲೌಕಿಕವಾಗಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದನ್ನ ಎಲ್ಲರೂ ತಿಳ್ಕೊಳ್ಬೇಕು ಅಂತಂದ್ರೆ ಎಲ್ಲರಿಗೂ ಕಷ್ಟ ಆಗುತ್ತೆ, ಆದ್ರೆ ಪ್ರಯತ್ನ ಮಾಡಬೇಕು. ಕೃಷ್ಣ ಹೇಳ್ತಾನೆ, ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಮನುಷ್ಯರಲ್ಲಿ 1000 ಜನರಲ್ಲಿ ಒಬ್ಬ ಇದ್ರ ಕಡೆ ಗಮನಿಸ್ತಾನೆ. ಯತತಾಮಪಿ ಸಿದ್ಧಾನಾಂ, ಪ್ರಯತ್ನ ಮಾಡಿದವರಲ್ಲೂ ಸಹ ಎಲ್ಲೋ ಕೆಲವರಿಗೆ ಮಾತ್ರ ವಾಸ್ತವತೆ ಗೊತ್ತಾಗುತ್ತೆ. ಇದು ಪ್ರಪಂಚದ ನಿಯಮ, ದೇವ್ರ ನಿಯಮ. ಚನ್ನಬಸವಣ್ಣವರು ಅದನ್ನು ಇನ್ನೂ ವಿಶೇಷವಾಗಿ ವಿಶಾಲವಾಗಿ ಹೇಳ್ತಾರೆ. ಪಟ್ಟ ಬಯಲೆಲ್ಲ ಗಟ್ಟಿಯಾದರೆ ಸ್ವರ್ಗ ಮತ್ತೆ ಪಾತಾಳಕ್ಕೆ ಜಾಗವಿನ್ನೆಲ್ಲಿಯದು. ಎಲ್ಲ ಸ್ವರ್ಗ, ಆಕಾಶ ಬಯಲೇ ಇಲ್ದಂಗೆ ಆಗೋದ್ರೆ ಮನೆ ಕಟ್ಟೋದ್ರಲ್ಲಿ ನಾವು, ಚಂದ್ರ ಓಡಾಡೋದ್ರಲ್ಲಿ, ಸೂರ್ಯ ಬರೋದ್ರಲ್ಲಿ, ಗ್ರಹಗಳ ನಕ್ಷತ್ರಗಳು ಇರೋದ್ರಲ್ಲಿ ಬಯಲು ಇರ್ಲೇಬೇಕಲ್ಲ. ಇನ್ನೊಂದು ಉದಾಹರಣೆ ಕೊಡ್ತಾರೆ, ಮೇಘದ ಜಲವೆಲ್ಲ ಮುತ್ತಾದರೆ, ಸ್ವಾತಿ ಮಳೆ ಹನಿ ನೀರು ಇದ್ರೆ ಅದು ಮುತ್ತಾಗ್ತದೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಬಿದ್ದ ಮಳೆ ನೀರೆಲ್ಲ ಮುತ್ತಾಗ್ಬಿಟ್ರೆ ಸಪ್ತ ಸಾಗರಗಳಿಗೆ ಉದಕವಿಂದೆಲ್ಲಿಯದು, ನೀರೇ ಇಲ್ಲಂಗೆ ಆಗೋಗುತ್ತಲ್ಲ. ಅದೇ ರೀತಿ ಹೇಳ್ತಾರೆ, ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜವಿಂದೆಲ್ಲಿ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ 1000ಕ್ಕೊಬ್ಬ ಸತ್ಯಾನ್ವೇಷಿ, 1,00,000ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಅನುಭವಿ ಶರಣ ಅಂತ. ಆಗ ಆ ಲೆಕ್ಕದಲ್ಲಿ ನಮ್ಮ ಪರಿಸ್ಥಿತಿ, ನಮ್ಮ ಆಲೋಚನೆಗಳನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕಲ್ವ. ಅದನ್ನು ಬೆಳೆಸ್ಕೊಂಡು ಹೋಗುವಂಥ ವಿಧಾನವನ್ನು ಇಟ್ಟುಕೊಳ್ಳುವಂಥದ್ದಕ್ಕೆ ನಮ್ಮ ಮನಸ್ಸನ್ನು ಅಣಿಗೊಳಿಸಿ ಕತ್ತಲೆಯಿಂದ ಬೆಳಕಿನ ಕಡೆ ತರುವಂತಹ ವಿಧಾನ ಇದೆಯಲ್ಲ, ಆ ಸಂಭ್ರಮ ಇದೆಯಲ್ಲ, ಆ ಏಕಾಗ್ರತೆಯ ಸಾಧನೆಗೆ ಎಲ್ಲರೂ ಕೂಡಿ ಮಾಡುವಂಥ ಪ್ರಯತ್ನ ಇದೆಯಲ್ಲ, ಅದನ್ನು ಶಿವರಾತ್ರಿ ಅಂತ ಕರೀತಾರೆ.
ಇವತ್ತು ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ಎಲ್ಲ ಕುಂತು ಯೋಚನೆ ಮಾಡಿ ನಿಮ್ಮ ಮನಸ್ಸನ್ನು ನಿರಾಳದ ನೆಲೆಗೆ ತೆಗೆದುಕೊಂಡು ಬನ್ನಿ. ನಿದ್ದೆಯಲ್ಲಿ ಯಾವ ರೀತಿ ಸಂತೃಪ್ತಿ ಇರ್ತದೆ, ಅದೇ ರೀತಿ ಎಚ್ಚರವಿದ್ದಾಗಲೂ ಅದೇ ಸಂತೃಪ್ತಿಯನ್ನು ಮತ್ತು ಶಾಂತತೆಯನ್ನು ಹೊಂದಿದ್ರೆ ಆವಾಗ ನೀವು ನಿಜವಾದಂಥ ಜ್ಞಾನ ಮಾರ್ಗದಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಅಂತ ಅನ್ನೋಂಥ ಒಂದು ವ್ಯವಸ್ಥೆ ಬರ್ತದೆ. ಇನ್ನೇನಾದರೂ ನೀವೇನಾದರೂ ಕೇಳೋದಿದ್ರೆ ಹೇಳೋದಿದ್ರೆ. ಮಹಾಗುರುಗಳ ಆಶೀರ್ವಚನದಿಂದ ನಾವೆಲ್ಲರೂ ಧನ್ಯರಾಗಿದ್ದೇವೆ.